ಆಕಾಶವಾಣಿ ಮಂಗಳೂರು ಕಿಸಾನ್ ವಾಣಿ. ಕಿಸಾನ್ ವಾಣಿ, ಕಿಸಾನ್ ವಾಣಿ, ಜೈ ಕಿಸಾನ್, ಜೈ ಕಿಸಾನ್, ಜೈ ಕಿಸಾನ್, ಕಿಸಾನ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರೆಯು, ಆಗದು ನಿರಾಸರೆ ಇನ್ನು. ಸಿಗುವುದು ಸಂತಸದ ಕ್ಷಣವು, ಕಳೆಯುವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55ರಿಂದ 200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18ರಿಂದ 40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ, ಪೆನ್ಷನ್ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ರೈತ ಮಿತ್ರರಿಗೆಲ್ಲ ನಮಸ್ಕಾರ. ಇಂದಿನ ಕಾರ್ಯಕ್ರಮದಲ್ಲಿ ಅಡಿಕೆ ಬೆಳೆಗೆ ಪರ್ಯಾಯವಾಗಿ ಕಾಫಿ ಬೆಳೆ, ಈ ವಿಚಾರದ ಕುರಿತು ಅರವಿಂದ ಎಂ ಮುಳ್ಳಂಕೊಚ್ಚಿ ಅವರೊಂದಿಗೆ ಸಂದರ್ಶನ ಕೇಳೋಣ. ಸಂದರ್ಶಕರು ರಜನಿ ಭಟ್. ಕೃಷಿಕ ಮಿತ್ರರಿಗೆಲ್ಲ ನಮಸ್ಕಾರ. ಇವತ್ತು ನಮ್ಮ ಜೊತೆ ಸ್ಟುಡಿಯೋದಲ್ಲಿ ಕಡಬ ತಾಲೂಕು ಅಲಂಕಾರು ಗ್ರಾಮದ ಅರವಿಂದ ಎಂ ಮುಳ್ಳಂಕೊಚ್ಚಿ ಇವರಿದ್ದಾರೆ. ಇವರು ಪ್ರಗತಿಪರ ಕೃಷಿಕರು. ಇತ್ತೀಚೆಗೆ ಇವರು ಅಡಿಕೆ ಬೆಳೆಗೆ ಪರ್ಯಾಯವಾಗಿ ಕಾಫಿ ಬೆಳೆಗೆ ತಿರುಗಿದ್ದಾರೆ. ಇವರ ಸಮಗ್ರ ಕೃಷಿ ಅನುಭವವನ್ನು, ಇವರು ಯಾಕೆ ಅಡಿಕೆಗೆ ಪರ್ಯಾಯವಾಗಿ ಕಾಫಿ ಬೆಳೆಯನ್ನು ಹಾಕಿದ್ದಾರೆ, ಹಾಗೂ ಇತರ ಇವರ ಕೃಷಿಗಳ ಬಗ್ಗೆ ಎಲ್ಲ ಸಮಗ್ರವಾಗಿ ನಾವೀಗ ಅವರ ಜೊತೆ ಮಾತನಾಡೋಣ. ಅದೆಲ್ಲವನ್ನು ಅವರಿಂದಲೇ ಕೇಳಿ ತಿಳ್ಕೊಳ್ಳೋಣ. ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್, ನಿಮ್ಮ ಬಗ್ಗೆ ಈಗ ಹೇಳಿ. ನನ್ನ ಬಗ್ಗೆ ಹೇಳುವುದಿದ್ರೆ, ನಾನು ಆ ಕೃಷಿ ಭೂಮಿಯಲ್ಲಿ 3ನೇ ತಲೆಮಾರು. ನನ್ನ ಅಜ್ಜ ಶಂಕರನಾರಾಯಣ ಭಟ್ರು 1968ರಲ್ಲಿ ಅದನ್ನು ಖರೀದಿ ಮಾಡಿದರು. ನನ್ನ ಅಪ್ಪನಿಗೆ ಸಾಧಾರಣ 76-77ರಲ್ಲಿ ಅದು ಅಪ್ಪನಿಗೆ ಸಿಕ್ಕಿತು. ಅದಾದಮೇಲೆ 2007ರಿಂದ ಮತ್ತೆ ಅದನ್ನು ಪೂರ್ತಿಯಾಗಿ ನನಗೆ ಬಿಟ್ಟುಕೊಟ್ರು. ಪ್ರಸ್ತುತ ಈಗ ಅಪ್ಪ ತೀರಿಕೊಂಡಿದ್ದಾರೆ, ಒಂದು 10 ವರ್ಷ ಹತ್ರ ಆಯಿತು. ಸಂಪೂರ್ಣವಾಗಿ ನಾನೇ ನೋಡ್ಕೊಳ್ತಾ ಇದ್ದೇನೆ. 30 ವರ್ಷಗಳ ಕೆಳಗೆ ನನ್ನ ಅಪ್ಪ ಹೇಳಿದರು ಏನಂದರೆ, ಅಡಿಕೆ ಇದು ಸಾಧಾರಣವಾಗಿ ಆಗೋದಿಲ್ಲ, ಚಟಕ್ಕೆ ಹೋಗುವಂಥದ್ದು, ಇದು ಬೇಡ, ಕಡಿಮೆ ಮಾಡಬೇಕು ಅಂತೇಳಿ. ಯಾಕಂದರೆ ವಾರಣಾಸಿ ಸುಬ್ರಾಯ ಭಟ್ರೊಟ್ಟಿಗೆ ಸ್ವಲ್ಪ ಒಡನಾಟ ಇದ್ದವರು ನನ್ನ ಅಪ್ಪ, ಕ್ಯಾಂಪ್ಕೋ ಸಂಸ್ಥಾಪಕರಾಗಿದ್ದರು. ಹಾಗಾಗಿ ಆಗಲೇ ನಾವು 30 ವರ್ಷ ಹಿಂದೆ 96ನೇ ಇಸವಿ 98ನೇ ಇಸವಿಯಲ್ಲಿ ಇರಬೇಕು, ನಾನು ಕಾಲೇಜಿಗೆ ಹೋಗ್ತಾ ಇದ್ದೆ. ಆಗಲೇ ಒಂದು 2-3 ಎಕರೆಷ್ಟು ಸಾಗವಾನಿಯ ಒಂದು ನೆಡುತೋಪು ನಾವು ಮಾಡಿದ್ದೆವು. ಈಗಲೂ ಉಂಟು, ಅದು ಬೆಳೀತಾ ಉಂಟು. ಸಹಜವಾಗಿ ಬೆಳಿಬೇಕು ಅನ್ನೋ ಉದ್ದೇಶದಲ್ಲಿ ಅದೇ ರೀತಿ ಬೆಳೀತಾ ಉಂಟು. ಅದಕ್ಕೆ ಯಾವುದೇ ಗೊಬ್ಬರ, ನೀರು ಇತ್ಯಾದಿ ಏನನ್ನೂ ಹಾಕಬಾರ್ದು ಹೇಳೋದು ನನ್ನ ಅಪ್ಪನ ಒಂದು ದೃಷ್ಟಿಕೋನ ಇತ್ತು. ಅಂದರೆ ಟಿಂಬರ್ ವ್ಯಾಲಿ ಬರಬೇಕು, ಮರಮುಟ್ಟುಗಳ ವ್ಯಾಲಿ ಬರಬೇಕು ಅಂತ. ಹಾಗೆ ಅದು 3 ಎಕರೆ ಈಗಲೂ ಮೇಂಟೈನ್ ಆಗ್ತಾ ಉಂಟು. ಹಾಗೆ ಇನ್ನೂ ಕಟಿಂಗ್ ಮಾಡಲಿಲ್ಲ. ಅದೇ ಕಾನ್ಸೆಪ್ಟ್ ಇಟ್ಟುಕೊಂಡು ನಾನು ಕೂಡ ಈಗ ಅಡಿಕೆ ಮಾತ್ರ ಇರಬಾರ್ದು, ಅಡಿಕೆ ಜೊತೆಗೆ ಮೆಣಸು ಬೆಳಿಬೇಕು, ಅಥವಾ ಕೊಕ್ಕೋ ಬೆಳಿಬೇಕು, ಅಥವಾ ಕಾಫಿ ಬೆಳಿಬೇಕು, ಅಥವಾ ಇನ್ನೇನೋ ಒಂದು ಕನ್ಸಿಡರೇಬಲ್ ಇನ್ಕಮ್ ಅಂತ ಹೇಳಿ ನಮಗೆ ಸೆಕೆಂಡ್ ಇನ್ಕಮ್ ಜನರೇಟ್ ಆಗಬೇಕು ಹೇಳುವ ದೃಷ್ಟಿಯಲ್ಲಿ, ಅಡಿಕೆ ಒಂದೇ ಅವಲಂಬನೆ ಆಗಬಾರ್ದು, ಸಿಂಗಲ್ ಸೋರ್ಸ್ ಆಫ್ ಇನ್ಕಮ್ ಇರಬಾರ್ದು ಹೇಳುವ ದೃಷ್ಟಿಯಲ್ಲಿ ನನ್ನ ಅಪ್ಪ ಮಾಡಿದ ಒಂದು ಸಣ್ಣ ಪಾಠ ನಮಗೂ ಇತ್ತದು. ಅದನ್ನು ಮುಂದುವರಿಸಿಕೊಂಡು ಹೋಗಲಾಗಿ ನಾನೀಗ ಕಾಳುಮೆಣಸು 2014ರಿಂದ ಕಮರ್ಷಿಯಲ್ ಆಗಿ ಮಾಡಲಿಕ್ಕೆ ಶುರು ಮಾಡಿದೆ. ಒಂದು 7,000-8,000 ಅಡಿಕೆ ಮರದ ಬುಡದಲ್ಲಿ ಕಸಿ ಕಾಳುಮೆಣಸು ಇರುವಂಥದ್ದು, ಹಿಪ್ಪಲಿ ಗಿಡಕ್ಕೆ ಕಸಿ ಕಟ್ಟಿ ಮಾಡಿದ ಕಾಳುಮೆಣಸಿನ ಗಿಡಗಳಿರುವಂಥದ್ದು. ಹಾಗೆ ಅದಕ್ಕೆ ಈಗ ವಯಸ್ಸಾಗ್ತಾ ಬಂತು, ಅಂದರೆ ಪೊಟೆನ್ಷಿಯಲ್ ಏನು ಈಲ್ಡಿಂಗ್ ಕೊಡ್ತದೆ ಆ ಒಂದು ಸಮಯ ಅದರದ್ದು ಮುಗೀತಾ ಬಂತು. ಹಾಗೆ ಅದನ್ನೀಗ ಸ್ವಲ್ಪ ರಿಪ್ಲೇಸ್ ಮಾಡಿ, ಅಂದರೆ ನಮ್ಮ ತೋಟಕ್ಕೆ ಸ್ವಲ್ಪ ನೆರೆ ಬಾಧೆ ಉಂಟು. ಕುಮಾರಧಾರ ನದಿ ತಟದಲ್ಲಿರುವಂಥ ಕೃಷಿ ಭೂಮಿ ಆದ ಕಾರಣ ತುಂಬ ನೆರೆ ಬರ್ತದೆ, ಹೊಳೆ ನೀರು ಒಂದು 8-10 ಅಡಿ ತನಕ ಬರುವ ಕಾರಣ ನಾವು ಕಾಳುಮೆಣಸು ಅದನ್ನು ಮೇಂಟೈನ್ ಮಾಡಲಿಕ್ಕೆ ಕಷ್ಟ ಆಗ್ತದೆ. ಸೂಕ್ತ ಸಮಯದಲ್ಲಿ ಅದಕ್ಕೆ ಸಿಂಪರಣೆ, ಅದರ ಲಾಲನೆ ಪಾಲನೆ ಪೋಷಣೆ ಮಾಡಬೇಕಾದ್ರೆ ಸ್ವಲ್ಪ ನಮಗೆ ಕಾರ್ಮಿಕರ ಕೊರತೆ ಅಭಾವ ಕಂಡಾಗ ಅದಕ್ಕೆ ಅದು ನಡೆಯುವುದಿಲ್ಲ. ಆಗ ಗಿಡಗಳು ಸಾಯ್ತವೆ, ರೋಗಗಳು ಬರ್ತವೆ. ಅದಕ್ಕೋಸ್ಕರ ಅದನ್ನು ನಾವು ಬದಲಾವಣೆ ಮಾಡಿ, ಸೊ ಮೊದಲು ಕೋಕೋ ಇತ್ತು, ಕೋಕೋದಲ್ಲಿ ಒಂದು ದೊಡ್ಡ ಇನ್ಕಮ್ ಅಂತೇಳಿ ನನಗೆ ಸಿಗ್ತಿರಲಿಲ್ಲ. ಸೊ ಅದಕ್ಕೆ ನಾನು ಕಾಳುಮೆಣಸು ಹಾಕಿದೆ. ಈಗ ಕಾಳುಮೆಣಸಿನ ಬದಲಿಗೆ ಪುನಃ ಕೋಕೋ ಹಾಕಲಿಕ್ಕೆ ಹೋಗಲಿಲ್ಲ, ನಾನು ಕಾಫಿಗೆ ಹಾಕ್ತಾ ಇದ್ದೇನೆ. ಯಾಕಂದರೆ ಅದು ಕೂಡ ಒಂದು ಕಾಳುಮೆಣಸಿನಾಗಲೇ ಕನ್ಸ್ಯೂಮೇಬಲ್ ಐಟಮ್, ಮನುಷ್ಯ ತಿಂದು ಉಪಯೋಗ ಮಾಡುವಂಥ ಒಂದು ಪಾನೀಯಕ್ಕೆ ಉಪಯೋಗ ಮಾಡುವಂಥ ವಸ್ತು ಕಾಫಿ. ಅದಕ್ಕೆ ಗ್ಲೋಬಲ್ ಮಾರ್ಕೆಟ್ ಇದೆ, ಸ್ವಲ್ಪ ಶೆಲ್ಫ್ ಲೈಫ್ ಕೂಡ ಜಾಸ್ತಿ ಇದೆ.
ತರಕಾರಿ ಅಷ್ಟಲ್ಲ, ಸ್ವಲ್ಪ ಜಾಸ್ತಿ ಇದೆ. ಕಾಳುಮೆಣಸಿನಷ್ಟಿಲ್ಲ, ಸ್ವಲ್ಪ ಕಮ್ಮಿ ಇದೆ, ಬಟ್ ಪರವಾಗಿಲ್ಲ. ಹಾಗೆ ಕಾಫಿ ಗಿಡಗಳನ್ನು ನಾವೀಗ ವ್ಯವಸ್ಥಿತವಾಗಿ ಒಂದು 3,000 ಗಿಡಗಳನ್ನು ಈಗ ಹಾಕಿದ್ದೇವೆ ಒಂದು ಅರ್ಧಾಂಶ ತೋಟದಲ್ಲಿ, ಇನ್ನೂ ಒಂದು ಉಳಿದ ತೋಟದಲ್ಲಿ ಹಾಕುವಂಥವರಿದ್ದೇವೆ. ಎರಡನೇದಾಗಿ ನಾವು ಗುಡ್ಡ ಪ್ರದೇಶ, ಸ್ವಲ್ಪ ನಮಗೊಂದು 8 ಎಕರೆ ಗುಡ್ಡ ಪ್ರದೇಶ ಇದೆ, ಅಲ್ಲಿ ನೀರಾವರಿ ಇಲ್ಲದೆ ಕಾಳುಮೆಣಸನ್ನು ಮಾಡಬೇಕು ಹೇಳುವ ಉದ್ದೇಶದಲ್ಲಿ ಈಗ ಪ್ರಸ್ತುತ ತೊಡಗಿಸಿಕೊಂಡಿದ್ದೇನೆ. ಅದರಲ್ಲಿ ಜೊತೆಗೆ ಜಾಯಿಕಾಯಿ ಗಿಡಗಳನ್ನು ಬೆಳೆಸಲಿಕ್ಕೆ ಪ್ರಯತ್ನ ಮಾಡಬೇಕು ಅಂತ ಹೇಳೋ ದೃಷ್ಟಿಯಲ್ಲಿ ಒಂದು 250 ಈ ವರ್ಷ ನೆಡ್ತೇನೆ. ಗಿಡ ತಂದಾಗಿದೆ, ನೆಡುವಂಥ ಪ್ರೋಸೆಸ್ ಆಗ್ತಾ ಉಂಟು ಈಗ. ಹಾಗೆ ಇನ್ನು ಹೊಸತಾಗಿ ಇನ್ನು ಬೇರೆ ಯಾವುದು ಮಾಡಲಿಕ್ಕೆ ನಮಗೆ ಹೆಚ್ಚಿನ ಭೂಪ್ರದೇಶ ಲಭ್ಯ ಇಲ್ಲ. ಅಷ್ಟರಲ್ಲಿ ಇರುವಂಥದ್ರಲ್ಲಿ ಮಾಡಬೇಕು ಹೇಳುವ ಉದ್ದೇಶದಲ್ಲಿ ಈಗ ಅಷ್ಟನ್ನು ಮಾಡ್ತಾ ಇದ್ದೇವೆ. ಜೊತೆಗೆ ಈಗ ನನ್ನ ಮಗನೂ ಕೂಡ ಅವನ ಪದವಿ ಮುಗಿಸಿ, LLB ಪದವಿ ಮುಗಿಸಿ, ಅವನು ಕೂಡ ಕೃಷಿಯಲ್ಲೇ ಸಂಪೂರ್ಣ ತೊಡಗಿಸಿಕೊಳ್ತೇನೆ ಅಂತ ಹೇಳುವ ಬದ್ಧತೆಯ ಜೊತೆಗೆ ಮನೆಯಲ್ಲೇ ನಿಂತಿದ್ದಾನೆ ಕೃಷಿಯನ್ನೇ ನೋಡ್ಕೊಳ್ಳಿಕ್ಕೋಸ್ಕರ. ಅದು ಇನ್ನೊಂದು ನನಗೆ ಪ್ಲಸ್ ಪಾಯಿಂಟ್. ಹೊಸಬ್ರು ಬರಬೇಕು, ನಮ್ಮ ಬಲ್ನಾಡು ಸುರೇಶಣ್ಣ ಯಾವಾಗಲೂ ಹೇಳ್ತಾ ಇರ್ತಾರೆ, ಯುವಕರು ಬರಬೇಕು ಕೃಷಿಯಲ್ಲಿ ನಿಲ್ಲಬೇಕು ಅಂತ. ಆ ರೀತಿಯಲ್ಲಿ ನನಗೆ ನನ್ನ ಮಗ ಕೃಷಿಯಲ್ಲಿ ನಿಂತಿದ್ದಾನೆ ಹೇಳೋ ಭರವಸೆ ಉಂಟು. ಹಾಗೆ ಅದನ್ನು ಅವನು ಮುಂದುವರಿಸ್ತಾನೆ. ಇನ್ನು ನಿಮ್ಮ ಮಗ ನಿಮಗೆ ಬಲಗೈಯಾಗಿ ನಿಂತಿದ್ದಾರೆ ಅಂತ ಹೇಳೋದು ನಿಜಕ್ಕೂ ಸಂತೋಷ. ಯಾಕಂದರೆ ಇವತ್ತೆಲ್ಲರೂ ಯುವಕರೆಲ್ಲ ಹಳ್ಳಿ ಬಿಟ್ಟು ಪೇಟೆ ಸೇರ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಒಂದು ಒಳ್ಳೆಯ ವಿಚಾರವನ್ನು ನೀವು ಹೇಳಿದ್ರಿ. ಈಗ ಕಾಫಿ ಬೆಳೆಯ ವಿಚಾರಕ್ಕೆ ಬಂದರೆ, ಆರಂಭದಲ್ಲಿ ನೀವು ಹೇಗೆ ಅದಕ್ಕೆ ನಿಮ್ಮ ಮನ ಹೋಯಿತು ಅಥವಾ ಯಾವ ರೀತಿ ಅದನ್ನು ಆರಂಭಿಸಿದ್ರಿ? ನಮ್ಮ ಊರಿನಲ್ಲಿ ಈಗಾಗಲೇ ಕೆಲವರು ಸ್ವಲ್ಪ ಕಾಫಿ ಬೆಳೀತಾ ಇದ್ದಾರೆ, ಹಲವು ವರ್ಷಗಳಿಂದ ಬೆಳೀತಾ ಇದ್ದವರು ಇದ್ದಾರೆ. ಒಂದೆರಡು ಹೆಸರು ಹೇಳಿದ್ರೆ, ಮುಳ್ಳಂಕೊಚ್ಚಿ ಮುರಳಿ ಸುಬ್ಬರಾವ್ ಅಂತೇಳಿ ನನ್ನ ಚಿಕ್ಕಪ್ಪನ ಮಗ ಇದ್ದಾರೆ. ಅದೇ ರೀತಿ ತಾಳ್ತಾಯಿ ಚಂದ್ರಶೇಖರ್ ಭಟ್ ಅಂತೇಳಿ ಉಪ್ಪಿನಂಗಡಿಯಲ್ಲಿ ಇದ್ದಾರೆ. ಇನ್ನೂ ಹಲವರು ಇರಬಹುದು, ನನಗೆ ಅಷ್ಟು ಪರಿಚಯ ಇಲ್ಲ. ಇವ್ರದ್ದು ನಮಗೆ ಒಡನಾಟ ಜಾಸ್ತಿ ಇರುವ ಕಾರಣ ನಮಗೆ ಅದು ಗೊತ್ತುಂಟು. 4-6 ಕ್ವಿಂಟಾಲ್ನಷ್ಟು ಅವರು ಕಾಫಿ ಬೆಳೀತಾ ಇದ್ದಾರೆ. ಸೊ ಅದು ಇಲ್ಲಿ ನಮ್ಮಲ್ಲಿ ಬೆಳೀತದೆ ಅಂತ ಹೇಳಿದ್ದು ಪ್ರೂವ್ ಆಯಿತು. ಕಾಫಿ ಸಾಂಪ್ರದಾಯಿಕವಾಗಿ ಬೆಳೆಯುವಂಥ ಮಲೆನಾಡು ಏರಿಯಾ ಅಥವಾ ಘಟ್ಟ ಪ್ರದೇಶದಲ್ಲಿ ಕೊಡಗು, ಚಿಕ್ಕಮಗಳೂರು, ಸಕಲೇಶಪುರ ಇತ್ಯಾದಿ ಭಾಗಗಳಲ್ಲಿ ಬೆಳೆಯುವಷ್ಟು ನಮ್ಮಲ್ಲಿ ಬೆಳಿಲಿಕ್ಕಿಲ್ಲ. ಹವಾಮಾನದಿಂದಾಗಿ ಹೌದು, ಹವಾಮಾನ, ಪ್ರಕೃತಿ ಅಥವಾ ಭೂ ಪ್ರದೇಶಗಳು, ಬೇರೆ ಏನೋ ವ್ಯತ್ಯಾಸಗಳು ಎಲ್ಲ ಅಷ್ಟು ಬೆಳಿಲಿಕ್ಕಿಲ್ಲ. ಆ ಕ್ವಾಲಿಟಿಯೂ ಬರಲಿಕ್ಕಿಲ್ಲ ಅಂತ ಅನಿಸಿದ್ರು ಏನೋ ಒಂದು ಪ್ರತ್ಯೇಕ ಕ್ವಾಲಿಟಿ ಬರ್ಬೋದು, ಇದರದ್ದೇ ಒಂದು ಟೇಸ್ಟ್ ಆಗ್ಬೋದು. ಕಾಫಿಯಲ್ಲಿ ಕಪ್ ಟೇಸ್ಟ್ ಅಂತ ಹೇಳಿ ಬರ್ತದೆ. ಆ ಕಪ್ ಟೇಸ್ಟ್, ಒಂದು ಕಪ್ ಕಾಫಿ ಮಾಡಿದಾಗ ಅದರ ಟೇಸ್ಟ್ ನೋಡ್ತಾರೆ. ಆ ಟೇಸ್ಟ್ ಡಿಫ್ರೆಂಟ್ ಟೇಸ್ಟ್ ಬರಲಿಕ್ಕೂ ಸಾಕು ನಮ್ಮ ಕರಾವಳಿ ಭಾಗದ್ದು. ಎರಡನೇದೊಂದು ಭರವಸೆಯ ಬೆಳೆ. ಗಿಡಕ್ಕೂ ಒಂದು ಹತ್ತಿರ ಒಂದು 50-60 ವರ್ಷದಿಂದ ಮೇಲ್ಪಟ್ಟ ಆಯುಷ್ಯ ಗಿಡಕ್ಕೆ ಇರುತ್ತದೆ. ಸೊ ಇದನ್ನು ಮಾಡಬಹುದು ಅಂತ ಹೇಳುವಂಥದ್ದು ನನಗೊಂದು ಅನಿಸಿತ್ತು. ಕೆಲಸ ಮಾಡದೆ ಯಾವುದೂ ಆಗೋದಿಲ್ಲ, ಮೇಂಟೆನೆನ್ಸ್ ಎಲ್ಲ ತುಂಬ ಬೇಕು, ಹಾಗೆ ಹೀಗೆ ಅಂತ ಹೇಳಿದು ಕೇಳ್ಪಟ್ಟೆ. ಅದು ಎಲ್ಲದರಲ್ಲಿಯೂ ಇರುವಂಥದ್ದು. ಪ್ರಯತ್ನ ಪಟ್ಟಿದ್ದೀರಿ? ಖಂಡಿತ ಮಾಡಬೇಕು. ಹಾಗಾಗಿ ಈಗ ನೆಟ್ಟು ನಮ್ದು 1 ವರ್ಷ ಆಗ್ತಾ ಬಂತು. ಈಗಾಗಲೇ ಹೂ ಬರಲಿಕ್ಕೆ ಶುರು ಆಗಿದೆ. ಇನ್ನೊಂದು 2 ವರ್ಷ ಹೂ ತೆಗಿಬೇಕು, ಮತ್ತೆ ಹೂ ಬಿಟ್ಟು ಕಾಯಿ ಮಾಡುವಂಥ ವ್ಯವಸ್ಥೆ ಆಗಬೇಕು. ಇದರ ಮೊದಲು ನೀವು ಇದಕ್ಕೆ ಅಧ್ಯಯನ ನಡೆಸಿದ್ರಾ ಹೇಗೆ? ಹೌದು, ಅಧ್ಯಯನ ನಡೆಸಿದ್ದೆ, ಒಂದಷ್ಟು ಪ್ರವಾಸಗಳನ್ನು ನಡೆಸಿದ್ದೆ. ನಾವು ಚಿಕ್ಕಮಗಳೂರಿನ ಹತ್ರ ಗೋಣಿಬೀಡು ಅಂತಿದೆ, ಮೂಡಿಗೆರೆ ಹತ್ರ. ಅಲ್ಲಿ ಒಬ್ಬರು ಕಾಫಿ ಎಸ್ಟೇಟ್ನವರಿದ್ದರೆ, ಕಾರ್ತಿಕ್ PG ಅಂತಿದ್ದರೆ, ಅವರ ಎಸ್ಟೇಟ್ಗೆ ಭೇಟಿ ಕೊಟ್ಟು ನೋಡಿದ್ದೆವು. ಅದಾದಮೇಲೆ ಕುಶಾಲನಗರದೊಂದು ಎಸ್ಟೇಟ್ಗೆ ಭೇಟಿ ಕೊಟ್ಟಿದ್ದೆವು. ಈಗ ಇತ್ತೀಚೆಗೆ 2-3 ದಿವಸದ ಹಿಂದೆ ನಾವು ಸಕಲೇಶಪುರದ ಹತ್ರ ಹುಂಕರವಳ್ಳಿಯಲ್ಲಿ ಗೀತಾ ಎಸ್ಟೇಟ್ ಅಂತೇಳಿದೆ, ಅವರು ಡಾಕ್ಟರ್ S. ಧರ್ಮರಾಜ್ ಅವರ ಮನೆಗೆ ಹೋಗಿ ನಾವು ಮನೆಯವರೆಲ್ಲರೂ ಹೋಗಿದ್ದೆವು. ನನ್ನ ಹೆಂಡತಿ, ಮಗ, ಸೊಸೆ, ಮಗಳು, ನಾವೆಲ್ಲರೂ ಹೋಗಿದ್ದೆವು. ಮತ್ತೊಂದು ಒಟ್ಟು 12 ಜನ ಹೋಗಿದ್ದೆವು. ಹೋಗಿ ಇಡೀ ಅವರ ಕಾಫಿ ತೋಟದನ್ನು ನಮ್ಮನ್ನು ಅವರು ತಿರುಗಾಡಿಸಿ ಕಾಫಿ ಬಗ್ಗೆ ಎಲ್ಲ ನಮಗೆ ಅವರಿಂದ ಸಾಧ್ಯ ಆದಷ್ಟು ಮಾಹಿತಿ ಕೊಟ್ಟಿದ್ದಾರೆ. ಹೆಚ್ಚು ಕಮ್ಮಿ ಒಂದು ದಿನ ಪೂರ್ತಿಯಲ್ಲಿ ಕಳೆದಿದ್ದೇವೆ ನಾವು. ಹಾಗಾಗಿ ಅವರು ಕಾಫಿಗೆ ನಮಗೆ ತುಂಬ ಉತ್ತೇಜನ ಕೊಡ್ತಾ ಇದ್ದಾರೆ, ಬೆಳೆಸಬಹುದು ಹೇಳೋ ಕೊಡ್ತಾ ಇದ್ದಾರೆ. ಒಂದಷ್ಟು ಏನು ಅದರದ್ದು ಈ ಪ್ರತಿಯೊಂದು ಕೃಷಿಯಲ್ಲಿ ಮರ್ಮಗಳು, ಕೀ ಪಾಯಿಂಟ್ಸ್, ಅದನ್ನು ಅವರು ನಮಗೆ ಸ್ವಲ್ಪ ಹೇಳಿಕೊಟ್ಟಿದ್ದಾರೆ. ಇನ್ನು ಮಾತಾಡ್ತಾ ಅವ್ರ ಹತ್ರ ನಾವು ಸ್ವಲ್ಪ ಕನ್ಸಲ್ಟ್ ಮಾಡ್ತಾ ಇದನ್ನು ಕಲ್ತ್ಕೊಂಡು ಮಾಡ್ತಾ ಹೋಗಬೇಕು. ಈಗ ಅದೇ ರೀತಿ ನಮ್ಮ ದಕ್ಷಿಣ ಕರಾವಳಿಯಲ್ಲಿ ಕಾಫಿ ಬೆಳೆದವರು ಯಾರಾದರೂ ಇದ್ರೆ ಅವರನ್ನು ಸಂಪರ್ಕ ಮಾಡಿದ್ರಾ ಹೇಗೆ? ಹೌದು, ಮಾಡಿದ್ದೇನೆ. ಅಂದರೆ ನೀವು ಕಂಡುಕೊಂಡಂತಹ ಅಂಶಗಳೇನು, ವ್ಯತ್ಯಾಸಗಳೇನು? ಈಗ ಅಲ್ಲಿ ಏನು ನಮ್ಮ ಘಟ್ಟದ ಮೇಲಿನ ಪ್ರದೇಶದಲ್ಲೂ ಇಲ್ಲಿ ಕೆಳಗೂ ಒಂದು ವ್ಯತ್ಯಾಸ, ಹಾಗೂ ನೀವು ನೋಡಿದಲ್ಲಿ ಈಗ ನಮ್ಮ ದಕ್ಷಿಣ ಕರಾವಳಿಯಲ್ಲಿ ನೋಡಿದಂತಹ ಇದರಲ್ಲಿ ನೀವು ಖುಷಿಪಟ್ರಾ ಹೇಗೆ? ಹೌದು, ನಾವು ಖುಷಿಪಟ್ಟೆವು. ಯಾಕಂದರೆ ಇಲ್ಲಿ ಮೊದಲೇ ಕೂಡ ಈಗ ಸುಳ್ಯ ಭಾಗ ಇರ್ಬೋದು, ಉಪ್ಪಿನಂಗಡಿ, ಬೆಳ್ತಂಗಡಿ, ಈ ಘಟ್ಟದ ಕೆಳಗಿನ ಪ್ರದೇಶಗಳು ಘಟ್ಟದ ಮೇಲಿನ ಪ್ರದೇಶಕ್ಕೆ ನಿರಂತರ ಸಂಪರ್ಕ ಮೊದಲಿಂದಲೇ ಇತ್ತು. ಸೊ ಅಲ್ಲಿಂದ ಸಂಪರ್ಕ ಇರುವಾಗ ಅಲ್ಲಿಗೆ ಕೆಲಸಕ್ಕೆ ಹೋದವರು, ಇಲ್ಲಿಯ ಕೆಲಸಗಳು ಗದ್ದೆ ಬೇಸಾಯಗಳಲ್ಲಿ ಮುಗ್ದ ಮೇಲೆ ಹಿಂದಿನ ಕಾಲದಲ್ಲಿ ಘಟ್ಟಕ್ಕೆ ಹೋಗುವುದು ಅಂತೇಳಿ ಒಂದು ಸಂಪ್ರದಾಯಗಳಿತ್ತು ಕೆಲಸದವರಿಗೆ. ಹಾಗೆ ಹೋಗಿ ಬರುವ ಕೆಲವೊಂದಷ್ಟು ಕಾಫಿ ಗಿಡಗಳನ್ನು, ಬೀಜಗಳನ್ನು ತಂದು ಅಲ್ಲಲ್ಲಿ ಅಡಿಕೆ ತೋಟದಲ್ಲಿ ಬೆಳೆಸಿದವರು ಇದ್ದರು. ಹಾಗೆ ಬೆಳೆಸಿದಲ್ಲಿ ಕಾಫಿ ಆಗ್ತದೆ. ಹಾಗೆ ಬೆಳೆಸಿದ ಗಿಡಗಳು ಇವತ್ತೂ ಉಂಟು, 40-50 ವರ್ಷದ ಪ್ರಾಯದ ಗಿಡಗಳುಂಟು. ಆದರೆ ಯಾರೂ ಕೂಡ ಅದನ್ನು ವೈಜ್ಞಾನಿಕವಾಗಿ ನಿರ್ವಹಣೆ ಮಾಡಲಿಲ್ಲ. ದೊಡ್ಡ ಮಟ್ಟಿಗೂ ಮಾಡಲಿಲ್ಲ. ಇತ್ತೀಚೆಗೆ ಸ್ವಲ್ಪ ದೊಡ್ಡ ಮಟ್ಟಿಗೆ ಮಾಡಿದವರು ಅಂತ ಹೇಳಿದರೆ, ಗುತ್ತಿಗಾರನ ಹತ್ರ ಒಬ್ಬರು ಗೋವಿಂದ ಭಟ್ರು ಅಂತಿದ್ದಾರೆ, ಸಾಧಾರಣ 50-60 ಕ್ವಿಂಟಾಲ್ ಕಾಫಿ ಆಗ್ತದೆ ಅಂತ ಹೇಳಿ ಅವರಿಗೆ ಕೇಳ್ಪಟ್ಟಿದ್ದೇನೆ. ಅಲ್ಲಿಗೆ ಇನ್ನೂ ಭೇಟಿ ಕೊಡಲಿಲ್ಲ, ನಾನು ಹೋಗಬೇಕು. ಸೊ ಅವರು ವೈಜ್ಞಾನಿಕವಾಗಿ ಸರಿಯಾಗಿ ಅದನ್ನು ಮೇಂಟೈನ್ ಮಾಡಿ ಮಾಡ್ತಾ ಇದ್ದಾರೆ. ಹಾಗೆ ಯಾಕೆ ನಾವು ಮಾಡಬಾರದು? ಹಾಗೆ ನಮಗೊಂದು ಅನಿಸಿತು ಮಾಡಬೇಕು ಅಂತೇಳಿ. ಮತ್ತೆ ಕೃಷಿಗೆ ಈಗ ಇತ್ತೀಚೆಗಷ್ಟೇ ಬಂದಂಥ, ಈಗ ನನ್ನ ಮಗ ಕೂಡ
ಅಮೋಘ ಅಂತ. ಅವನು ಕೂಡ ಹೇಳ್ತಾ ಇದ್ದಾನೆ ನಾವು ಬೇರೆ ಮಾಡಬೇಕು, ಕಾಫಿ ಮಾಡಬೇಕು ಅಂತೇಳಿ. ಸೊ ನೆಕ್ಸ್ಟ್ ಜನ್ರೇಷನ್ನವರು ಅದನ್ನು ಈ ಒಂದು ಮಾಡಬೇಕು ಅಂತೇಳಿ ಹೊಸ ಕೃಷಿಯನ್ನು ಪ್ರಯತ್ನ ಪಟ್ಟಾಗ ಅದಕ್ಕೆ ಸೂಕ್ತವಾದಂಥ ಹಿಂದಿನಿಂದ ಬೆಂಗಾವಲಾಗಿ ನಿಂತು ಬೇಕಾದ್ದನ್ನು ಮಾಡಿಕೊಟ್ರೆ ಅದೇ ರೀತಿ ಅವರು ಮುಂದೆ ಅವ್ರು ಮಾಡಿಕೊಂಡು ಹೋಗ್ತಾರೆ. ನಾವು ಸಪೋರ್ಟ್ ಮಾಡಬೇಕು ಹಿರಿಯರಾದವರು, ಆಗ ಮಾಡಿಕೊಂಡು ಹೋಗಲಿಕ್ಕೆ ಅನುಕೂಲ ಆಗ್ತದೆ. ಈಗ ನೀವು ಹೇಳಿದರೆ ವೈಜ್ಞಾನಿಕ ರೀತಿಯಲ್ಲಿ ಅಂತ, ಏನು ಇದು ವೈಜ್ಞಾನಿಕ ರೀತಿಯಲ್ಲಿ ಕಾಫಿ ಬೆಳೆ ಅಂತ, ಅದರ ಬಗ್ಗೆ ನಮಗೆ ಹೇಳಿ. ಈಗ ಅಡಿಕೆಯನ್ನು ಕೃಷಿಕರು ನಾವು ಮೂಲತಃ, ಅದರಲ್ಲಿ ವೈಜ್ಞಾನಿಕವಾಗಿ ಏನು ಗೊಬ್ಬರ, ನೀರು ಇತ್ಯಾದಿ ನಿರ್ವಹಣೆ ಮಾಡುವಂಥದ್ದು ಮಾತ್ರ ಇರ್ತದೆ. ಆದರೆ ಕಾಫಿ ಗಿಡದಲ್ಲಿ ಹಾಗಲ್ಲ. ಅದನ್ನು ನಾವು ಕಪಾತು ಮಾಡೋದು ಅಂತ ಹೇಳ್ತಾರೆ, ಅಥವಾ ಪ್ರೂನಿಂಗ್ ಮಾಡುವಂಥದ್ದು ಇಂಗ್ಲೀಷ್ನಲ್ಲಿ. ಈ ಪ್ರೂನಿಂಗ್ ಮಾಡುವಂಥದ್ರಲ್ಲಿ ತುಂಬ ವೈಜ್ಞಾನಿಕವಾಗಿ ಮಾಡಬೇಕಾಗ್ತದೆ. ಅದು ನಮ್ಮ ಘಟ್ಟದ ಕೆಳಗಿನ ಕರಾವಳಿ ಪ್ರದೇಶದಲ್ಲಿ ಈ ಸಸ್ಯಗಳಲ್ಲಿ ಎಲ್ಲದರಲ್ಲಿಯೂ ಕೂಡ ವೆಜಿಟೇಟಿವ್ ಗ್ರೋತ್ ಜಾಸ್ತಿ ಬರ್ತದೆ. ಅಂದರೆ ಗಿಡ ತಾನು ತನ್ನನ್ನು ಅಗಾಧವಾಗಿ ಬೆಳೆಸಿಕೊಳ್ಳಿಕ್ಕೆ ಪ್ರಯತ್ನ ಪಡ್ತದೆ. ರಿಪ್ರೊಡಕ್ಟಿವ್ ಗ್ರೋತ್ ಆಗೋದಿಲ್ಲ, ಬಹಳ ಕಮ್ಮಿ ಆಗುವಂಥದ್ದು. ರಿಪ್ರೊಡಕ್ಟಿವ್ ಗ್ರೋತ್ ಅಂತ ಹೇಳಿದರೆ ಒಂದು ಗಿಡ ರಿಪ್ರೊಡಕ್ಷನ್ ಮಾಡೋದು, ತನ್ನ ಸಂತಾನವನ್ನು ಬೆಳೆಸಲಿಕ್ಕೆ ಪ್ರಯತ್ನ ಪಡೋದು, ಅಂದರೆ ಬೀಜಗಳನ್ನು ಪ್ರೊಡಕ್ಷನ್ ಮಾಡೋದು, ಹಣ್ಣು ಬೀಜ ಇತ್ಯಾದಿಗಳನ್ನು. ಸೊ ಆ ರಿಪ್ರೊಡಕ್ಟಿವ್ ಗ್ರೋತ್ ಇಲ್ಲಿ ಬರೋದಿಲ್ಲ, ಯಾಕಂದರೆ ಇಲ್ಲಿ ಅತ್ಯಂತ ಹೆಚ್ಚಿನ ಆರ್ದ್ರತೆ ಇರ್ತದೆ ವಾತಾವರಣದಲ್ಲಿ, ಹ್ಯುಮಿಡಿಟಿ, ಮತ್ತು ಸೂರ್ಯನ ಬಿಸಿಲಿನ ಪ್ರಕಾರ ಶಾಖವೂ ಇರ್ತದೆ. ಇದೆರಡರಿಂದಾಗಿ ಗಿಡ ತಾನು ಬೆಳೀತದೆ ಹೊರತು ರಿಪ್ರೊಡಕ್ಟಿವ್ ಗ್ರೋತಿಗೆ ಬಹಳ ಕಮ್ಮಿ ಹೋಗೋದು. ಕಾಫಿಯಲ್ಲಿ ಏನು ಅಂತ ಹೇಳಿದರೆ ನಾವು ಗಿಡವನ್ನು ಬೇಕಾದ ರೀತಿಯಲ್ಲಿ ಪ್ರೂನಿಂಗ್ ಮಾಡಬೇಕು. ಬೆಳಿಬಾರದನ್ನು ಬೆಳಿಲಿಕ್ಕೆ ಬಿಡಬಾರ್ದು, ಬೆಳಿಬೇಕಾದ್ದನ್ನು ಮಾತ್ರ ಚಿಗುರುಗಳನ್ನು ಬೆಳಿಲಿಕ್ಕೆ ಬಿಡಬೇಕು. ಆಗ ಮಾತ್ರ ಕಾಫಿಯಲ್ಲಿ ಅದರಲ್ಲಿ ಹೂ ಬಂದು ಫ್ಲವರಿಂಗ್ ಆಗಿ ಹೂ ಬಂದು ಕಾಯಿ ಕಟ್ಟುವಂಥದ್ದು. ಅದಕ್ಕೆ ಮತ್ತೆ ವಾಪಸ್ಸು ಫ್ಲವರಿಂಗ್ ಶವರ್ ಅಂತ ಹೇಳಿ ಕೊಡಬೇಕಾಗ್ತದೆ, ಬ್ಲಾಸಮ್ ಶವರ್ಸ್ ಅಂತ ಹೇಳ್ತಾರೆ. ಅದು ಹೂ ಬಿಡಲಿಕ್ಕೆ ಫೆಬ್ರವರಿ ಆಸ್ಪಾಸ್ನಲ್ಲಿ. ಹೂ ಬಿಟ್ಟಾದ ಮೇಲೆ ಪುನಃ ನಮಗೆ ಅದಕ್ಕೆ ಸೆಟ್ಟಿಂಗ್ ಶವರ್ಸ್ ಅಂತೇಳಿ ನೀರು ಕೊಡಬೇಕು. ಇದೆಲ್ಲ ಕಾಫಿ ತೋಟದಲ್ಲಿ ಮೇಂಟೈನ್ ಮಾಡ್ತಾರೆ. ಅಡಿಕೆ ತೋಟದೊಳಗೆ ನಮ್ಗೆ ಅಷ್ಟು ಮೇಂಟೈನ್ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಹಾಗಾಗಿ ಅಷ್ಟು ಬೆಳೆ ತೆಗಿಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳೋದು ನನ್ನ ಭಾವನೆ. ಇನ್ನು ಇಲ್ಲಿ 100-120 ಇಂಚಿಗಿಂತ ಹೆಚ್ಚು ಮಳೆ ಬರ್ತದೆ. ನಮ್ಮದು ಘಟ್ಟದ ಬುಡದ ಪ್ರದೇಶ, ನಮ್ಮ ಕಡಬ ತಾಲೂಕು, ಅತಿ ಹೆಚ್ಚು ಮಳೆಯೂ ಬರ್ತದೆ ಇಲ್ಲಿ. ಈ ಮಳೆಯಲ್ಲಿ ಕೊಳೆ ರೋಗ ಇತ್ಯಾದಿ ರೋಗಗಳು ಕೂಡ ಜಾಸ್ತಿ ಬರ್ತವೆ. ನಮ್ಮ ಅಡಿಕೆ ತೋಟಕ್ಕೆ ಈಗಾಗಲೇ ಬರ್ತದೆ. ಇನ್ನು ಕಾಫಿ ತೋಟದಲ್ಲಿಯೇ ಘಟ್ಟ ಪ್ರದೇಶದಲ್ಲಿಯೇ ಕಾಪರ್ ಸಲ್ಫೇಟ್ ಮತ್ತು ಸುಣ್ಣವನ್ನು ಉಪಯೋಗಿಸಿ ಬೋರ್ಡೋ ಮಿಕ್ಸ್ಚರ್ ಮಾಡಿ ಸ್ಪ್ರೇ ಮಾಡ್ತಾರೆ ಕೊಳೆ ರೋಗವನ್ನು ತಡೆಗಟ್ಟಲಿಕ್ಕಾಗಿ. ನಾವು ಕೂಡ ಅದನ್ನು ಮಾಡಬೇಕಾಗ್ತದೆ. ಹೆಚ್ಚು ಯಾವಾಗ ಒಂದು ಜಾತಿಯ ಗಿಡಗಳನ್ನು ಹೆಚ್ಚು ಯಾವಾಗ ನಾವು ನೆಡ್ತಾ ಹೋಗ್ತೇವೆ, ಆಗ ರೋಗಾಣುಗಳು, ಕೀಟಗಳು ಇತ್ಯಾದಿಗಳು ಹೆಚ್ಚು ಆವರಿಸ್ತವೆ. ಅಂದರೆ ಅದಕ್ಕೆ ತಿನ್ನಲಿಕ್ಕೆ ಅಲ್ಲಿ ಬೇಕಾಷ್ಟು ಸಿಗ್ತದೆ, ಸಂತಾನಾಭಿವೃದ್ಧಿ ಜಾಸ್ತಿ ಆಗ್ತಾ ಹೋಗ್ತದೆ. ಸೊ ನಮ್ಮಲ್ಲಿಯೂ ಹಾಗೆ ಆಗಬಹುದು. ಅದಕ್ಕೆ ನಾವು ಬೇಕಾದಂಥ ಮುಂಜಾಗ್ರತಾ ಕ್ರಮಗಳನ್ನೆಲ್ಲವೂ ಮಾಡ್ಕೊಂಡು ಹೋಗಬೇಕಾಗ್ತದೆ. ಹಾಗೆ ನಮಗೆ ಈಗ ಕಾಫಿ ಬೋರ್ಡಿಂದ ಕೂಡ ಬಹುಶಃ ಒಂದು ನಮ್ಮ ಸಂಸದರು ಬಹಳ ಪ್ರಯತ್ನ ಮಾಡ್ತಾ ಇದ್ದಾರೆ, ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅವರು. ಅವರ ಒಂದು ಒತ್ತಾಸೆಯಿಂದಾಗಿ ಇಲ್ಲಿ ಕಾಫಿ ಬೆಳೆಗೆ ಬಹಳ ಉತ್ತೇಜನ ಸಿಗಬಹುದು ಅಂತ ಹೇಳೋ ಭರವಸೆ ಬರ್ತಾ ಉಂಟು. ಎರಡನೇದು, ಈಗಾಗಲೇ ಕಾಫಿ ಬೆಳೆದಿರುವಂಥವರು ಕೂಡ ಒಂದು 4-6 ಕ್ವಿಂಟಲ್ ಬೆಳೀತಾ ಇರುವವರು ಕೂಡ ಕಾಫಿ ಬೋರ್ಡನ್ನು ಸಂಪರ್ಕ ಮಾಡಿದ್ದಾರೆ. ಅವರು ಕೂಡ ಒಂದಷ್ಟು ಸಲ ನಮ್ಮ ಕರಾವಳಿ ಪ್ರದೇಶಕ್ಕೆ ಬಂದಿದ್ದಾರೆ, 1-2 ಸಭೆಗಳನ್ನು ನಡೆಸಿದ್ದಾರೆ. ನಮ್ಮಿಂದ ಬೇಕಾಗುವಂಥ ಸಹಾಯವನ್ನು ನಾವು ಮಾಡ್ತೇವೆ ಅಂತ ಹೇಳಿ ಭರವಸೆಯೂ ನಮಗೆ ಸಿಕ್ಕಿದೆ ಕಾಫಿ ಬೋರ್ಡ್ನ ಕಡೆಯಿಂದ. ಸೊ ಸಂಸದರು ಮತ್ತು ಕಾಫಿ ಬೋರ್ಡು ಹೀಗಿರುವಂಥ ಒಂದು ವ್ಯಕ್ತಿಗಳು ಅಂತಲ್ಲ, ಅವರೊಂದು ಸ್ವಲ್ಪ ಶಕ್ತಿಗಳು ಅಂತ ಹೇಳ್ಬೋದು. ಅವ್ರಿಗೆ ಆ ಸಾಮರ್ಥ್ಯ ಇರ್ತದೆ. ಅವರು ನಮ್ಮನ್ನು ಸಪೋರ್ಟ್ ಮಾಡಿದರೆ ಅಡಿಕೆಗೆ ಒಂದು ಪರ್ಯಾಯ ಬೆಳೆಯನ್ನು ನಾವಿಲ್ಲಿ ಖಂಡಿತವಾಗಿ ಮಾಡಬಹುದು. ಯಾವುದಕ್ಕೆ ಆದರೂ ಒಂದು ಮಾರುಕಟ್ಟೆ ಅನ್ನುವುದು ಅಗತ್ಯವಾದುದು. ಇಲ್ಲಿ ನಮ್ಮ ದಕ್ಷಿಣ ಕರಾವಳಿಯಲ್ಲಿ ಮಾರುಕಟ್ಟೆ ಹೇಗಿದೆ, ನಾವು ಬೆಳೆದಂಥ ಇದನ್ನು ಯಾವ ರೀತಿ ಮಾರುಕಟ್ಟೆಗೆ ತಲುಪಿಸುವುದು, ಈ ವಿಧಾನದ ಬಗ್ಗೆ ತಮ್ಮ ಅಧ್ಯಯನ ಹೇಗಿತ್ತು? ಈಗ ಪ್ರಸ್ತುತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಾಫಿಯನ್ನು ಪರ್ಚೇಸ್ ಮಾಡುವವರು ಅಷ್ಟೊಂದಾಗಿ ಯಾರೂ ಇನ್ನೂ ಆಗಲಿಲ್ಲ. ಈಗ ನಮ್ಮ ಇಲ್ಲಿ ಕರಾವಳಿಯಲ್ಲಿ ಬೆಳೆದ ಕಾಫಿಯನ್ನು ಸಕಲೇಶ್ಪುರದಲ್ಲಿ ಪರ್ಚೇಸ್ ಮಾಡ್ತಾರೆ, ಮಡಿಕೇರಿಯಲ್ಲಿ ಪರ್ಚೇಸ್ ಮಾಡ್ತಾರೆ, ಹಾಗೆ ಪರ್ಚೇಸ್ ಮಾಡ್ತಾರೆ. ಆದರೆ ಇಲ್ಲಿದೆ ಅದೊಂದು ಐಡೆಂಟಿಟಿ ಆ ಕಾಫಿಗೆ ಇನ್ನೂ ಬರಲಿಲ್ಲ. ಇನ್ನಿನ್ನು ನಾವು ನಮ್ಮ ಹಾಗೆ ಕೃಷಿಕರು ಹೆಚ್ಚು ಬೆಳೀತಾ ಹೋದಾಗೆ ಇಲ್ಲಿ ಹೆಚ್ಚು ಪ್ರೊಡಕ್ಷನ್ ಆದಾಗ ಅದಕ್ಕೆ ವ್ಯಾಪಾರಿಗಳು ಹುಟ್ಟಿಕೊಳ್ತಾರೆ. ವ್ಯವಹಾರ ದಂಧೆ ಮಾಡುವವರು ಬರ್ತಾರೆ, ಅಥವಾ ಕೋಆಪರೇಟಿವ್ ಸೊಸೈಟಿಗಳು ಶುರು ಮಾಡ್ಬೋದು, ಕ್ಯಾಂಪ್ಕೋದಂಥ ಸಂಸ್ಥೆಗಳು, ಸಹಕಾರಿ ಸಂಘಗಳು, ಇವರೆಲ್ಲರೂ ಕೂಡ ಮುಂದೆ ಅದಕ್ಕೆ ಇಲ್ಲಿ ಪ್ರೊಡಕ್ಷನ್ ಜಾಸ್ತಿ ಆದಾಗ ಬಂದೇ ಬರ್ತಾರೆ, ಬರಲೇಬೇಕು ಕೂಡ. ಯಾಕಂದರೆ ಕ್ಯಾಂಪ್ಕೋದವರು ಹೇಳುವಂಥದ್ದು ಅದನ್ನೇ ವಾರಣಾಸಿ ಸುಬ್ರಾಯ ಭಟ್ರು ಸಂಸ್ಥಾಪನೆ ಮಾಡಿದಂದಿಂದಲೂ ಹೇಳ್ತಾ ಇದ್ದಾರೆ, ಅಡಿಕೆಯನ್ನು ಕಮ್ಮಿ ಮಾಡಿ, ಅಡಿಕೆಯನ್ನು ನಿಲ್ಲಿಸಿ, ಅಡಿಕೆಯನ್ನು ಹೆಚ್ಚು ಬೆಳಿಬೇಡಿ ಅಂತೇಳಿ. ಹಾಗೆ ಕ್ಯಾಂಪ್ಕೋದವರು ಈಗ ಕಾಳುಮೆಣಸಿನ ವ್ಯವಹಾರ ಮಾಡ್ತಾರೆ, ಕೊಕ್ಕೋದ ವ್ಯವಹಾರ ಮೊದಲಿಂದ ಮಾಡ್ತಾ ಇದ್ದಾರೆ, ಇತ್ತೀಚೆಗೆ ತೆಂಗಿನಕಾಯಿ ವ್ಯವಹಾರವನ್ನು ಶುರು ಮಾಡಿದ್ದಾರೆ. ಮುಂದೆ ಇದೇ ರೀತಿ ಕಾಫಿಯ ವ್ಯವಹಾರವನ್ನು ಅವರು ಶುರು ಮಾಡ್ಬೋದು ಅಂತ ಹೇಳುವಂಥ ವಿಶ್ವಾಸ, ಭರವಸೆ ನಮಗೆ ನಮ್ಮ ಸಂಸ್ಥೆ ಮೇಲೆ ಉಂಟು. ಆ ಸಪೋರ್ಟ್ಗಳು ಸಿಕ್ಕಿದರೆ ಖಂಡಿತವಾಗಿ ಇದಕ್ಕೆ ಇಲ್ಲಿ ಮಾರ್ಕೆಟ್ ಸಿದ್ಧವಾಗಿ ಕ್ರಿಯೇಟ್ ಆಗ್ತದೆ. ಈಗ 1 ವರ್ಷ ಆಯಿತು ಅಂತ ಹೇಳಿದರೆ ಯಾವ ರೀತಿ ಅದನ್ನು ನೆಡಬೇಕಾಗುತ್ತೆ, ಆ ಗಿಡಗಳ ಆಯ್ಕೆ, ನೀರಾಗಲಿ, ರೋಗಗಳ ಹತೋಟಿ, ಇವೆಲ್ಲದರ ಬಗ್ಗೆ ನಮಗೆ ಸಮಗ್ರವಾಗಿ ತಿಳಿಸಿ ಸರ್. ಕಾಫಿಯಲ್ಲಿ ಮೇಯ್ನ್ ಆಗಿ ಅರೇಬಿಕಾ ಮತ್ತು ರೋಬಸ್ಟಾ ಅಂತ ಹೇಳುವ 2 ತಳಿ ಇರುವಂಥದ್ದು. ಅರೇಬಿಕಾದಲ್ಲಿ ಮತ್ತೆ ಒಂದಷ್ಟು ಒಳ ತಳಿಗಳು ತುಂಬ ಇದ್ದಾವೆ, ಈಗ ತುಂಬ ಇಂಪ್ರೂವ್ಮೆಂಟ್ಸ್ ಆಗಿದೆ. ಅದೇ ರೀತಿ ರೋಬಸ್ಟಾದಲ್ಲಿ ತುಂಬ ತಳಿಗಳಿದ್ದಾವೆ. ಈಗ ನಮಗೆ ಇಲ್ಲಿ ನಾವು ಚಂದ್ರಗಿರಿ ಹೇಳುವಂಥ ಅರೇಬಿಕಾ ತಳಿ ಸ್ವಲ್ಪ ಇಲ್ಲಿ ಪಾಪ್ಯುಲರ್ ಆಗ್ತಾ ಉಂಟು, ಪ್ರಚಲಿತದಲ್ಲಿ ಉಂಟು. ತುಂಬ ಜನ ಈಗ ನೆಡ್ತಾ ಇದ್ದಾರೆ, 100, 200, 500, 1000 ಗಟ್ಟಲೆ ನೆಟ್ಟವರು ಇದ್ದಾರೆ. ಇನ್ನಿನ್ನೂ ಅವರದ್ದು ಪ್ರಚಲಿತಕ್ಕೆ ಬರ್ತದೆ. ಆದರೆ ಅರೇಬಿಕಾಕ್ಕೆ ಹೆಚ್ಚು ನೆರಳು ಬೇಕು, ಇದಕ್ಕೆ ರೋಬಸ್ಟಾಕ್ಕೆ ಅಷ್ಟು ನೆರಳು ಬೇಡ.
ಬಹುಶಃ ಇಲ್ಲಿ 2 ಸಕ್ಸಸ್ ಆದೀತು. ಯಾಕಂದರೆ ನೆರಳಿರುವ ಪ್ರದೇಶಗಳು ಕೆಲವು ತೋಟದಲ್ಲಿ ಇರ್ತವೆ. ನೀವು ಹಾಕಿದ್ದೀರಿ? ನಾವು ಹೆಚ್ಚಾಗಿ ಈಗ ರೋಬಸ್ಟ ಹಾಕಿದ್ದೇವೆ. ಈಗ ಇತ್ತೀಚೆಗೆ ಈಗ ಒಂದು 750 ಗಿಡ ಅರೇಬಿಕಾ ಕೂಡ ಹಾಕ್ತಾ ಇದ್ದೇವೆ. 3000ದಷ್ಟು ರೋಬಸ್ಟ ಹಾಕಿದ್ದೇವೆ. ಅದು ನಮ್ಮಲ್ಲಿ ಹೆಚ್ಚು ಬಿಸಿಲಿನ ಲಭ್ಯತೆ ಜಾಸ್ತಿ ಇರುವಲ್ಲಿ ರೋಬಸ್ಟ ಹಾಕಿದ್ದೇವೆ. ನೆರಳು ಜಾಸ್ತಿ ಇರುವಂಥ ಕಡೆಯಲ್ಲಿ ನಾವು ಅರೇಬಿಕಾ ಹಾಕಿದ್ದೇವೆ. ಅರೇಬಿಕಾದಲ್ಲಿ ಇತ್ತೀಚೆಗೆ ನಾವು ತಂದದ್ದು ನಿನ್ನೆ ಮೊನ್ನೆ ಬಂದಂಥ ಗಿಡ 500 ಗಿಡ F1 ಹೇಳುವಂಥ ವೆರೈಟಿಯದ್ದು ಕಳಿಸಿಕೊಟ್ಟಿದ್ದಾರೆ. ನಮ್ಮ ಧರ್ಮರಾಜ್ ಅವರು ಕಳಿಸಿಕೊಟ್ಟಂಥ ವೆರೈಟಿಗಳು ಉಂಟು. ಅದನ್ನು ಇನ್ನು ನೆಡಬೇಕು. ಇಲ್ಲಿ ಕಾಫಿಯನ್ನು ನೆಡುವಂಥದ್ರ ಬಗ್ಗೆ ಕೇಳಿದಿರಿ. ನೆಡಲಿಕ್ಕೆ ಕಾಫಿ ಬೋರ್ಡ್ನವರು ಅಥವಾ ವಿಜ್ಞಾನಿಗಳು ಏನು ಹೇಳ್ತಾರೆ, ಅದು 1.5 ಅಡಿ ಗುಳಿ ಮಾಡಬೇಕು, ಮೇಲ್ಮಣ್ಣನ್ನು ತೆಗೆದಿಟ್ಕೊಳ್ಬೇಕು, ವಾಪಸ್ ಇಡಬೇಕು, ಹಾಗೆಲ್ಲ ಮಾಡಬೇಕು. ಸರಿ, ಅದಕ್ಕೆ ಕೊಟ್ಟಿಗೆ ಗೊಬ್ಬರ ಹಾಕಬೇಕು, ಇದೆಲ್ಲವೂ ಸರಿಯೇ. ಆದರೆ ಪ್ರಸ್ತುತ ಈಗಿನ ಪರಿಸ್ಥಿತಿಯಲ್ಲಿ ಒಬ್ಬ ಕೃಷಿಕನಾಗಿ ನಾನು ಹೇಳುವುದೇನೆಂದರೆ, ಇದೆಲ್ಲವನ್ನು ಮಾಡಲಿಕ್ಕೆ ಸಾಕಷ್ಟು ನಮಗೆ ಕಾರ್ಮಿಕರ ಲಭ್ಯತೆ ಇಲ್ಲ. ಮೆಕ್ಯಾನೈಸೇಷನ್ ಆಗಬೇಕು. ಈ ಒಂದು ದೃಷ್ಟಿಯಲ್ಲಿ ಅಂದರೆ ನಾವು ಪ್ರೊಡಕ್ಷನ್ ಕಾಸ್ಟೇ ಜಾಸ್ತಿ ಆಗ್ತಾ ಹೋಗ್ತದೆ. ಆ ಪ್ರೊಡಕ್ಷನ್ ಕಾಸ್ಟ್ ಕಮ್ಮಿ ಮಾಡಲಿಕ್ಕೋಸ್ಕರ ನಾವು ಪ್ರಸ್ತುತ ಏನು ಮಾಡಿದ್ದು ಅಂತ ಹೇಳ್ತೇನೆ ನಾನು. ಅದು ಸರಿಯೋ ತಪ್ಪೋ ಅಂತ ಹೇಳುವಂಥ ವಿಮರ್ಶೆಗೆ ನಾನು ಮಾಡಲಿಲ್ಲ. ನನ್ನ ಅನುಕೂಲಕ್ಕೆ ನಾನು ಮಾಡಿಕೊಂಡು ಹೋದ್ದು. ಅರ್ಥ ಆಗರ್ನಲ್ಲಿ ನಾನೊಂದು 1.5 ಅಡಿಯಷ್ಟು ಆಳ ತೆಗೆದೆ, 6 ಇಂಚಿನ ಬಿಟ್ಟು ಹಾಕಿ ಅದರೊಳಗೆ ಒಂದಿಷ್ಟು ಕಾಂಪೋಸ್ಟ್ ಗೊಬ್ಬರ ತುಂಬಿಸಿದೆ. ಅಂದರೆ ಕುರಿ ಗೊಬ್ಬರ, ಕೋಳಿ ಗೊಬ್ಬರ, ಉಮಿಕರಿ ಇತ್ಯಾದಿಗಳನ್ನು ಸಿದ್ಧಪಡಿಸಿ ನಾನೇ ಮಾಡಿದಂಥ ಕಾಂಪೋಸ್ಟು. ಅದನ್ನು ಅರ್ಧಾಂಶ ತುಂಬಿಸಿ ಅದರ ಮೇಲೆ ಒಂದು 4 ಇಂಚಿನಷ್ಟು ಮಣ್ಣು ಹಾಕಿ ಈ ಕಾಫಿ ಗಿಡದ ಪ್ಲಾಸ್ಟಿಕ್ ಬ್ಯಾಗನ್ನು ಅದರ ಮೇಲೆ ನೆಟ್ಟು, ನೆಲದ ಲೆವೆಲ್ಗೆ ನೆಟ್ಟು, ಒಂದು ಅಡಿಕೆಯ ಗೂಟ ಕೊಟ್ಟು ಕಟ್ಟಿ ನೆಟ್ಟದ್ದು ಉತ್ತಮವಾಗಿ ಬಂದಿದೆ. ವೈಜ್ಞಾನಿಕವಾಗಿ ಅಂತ ಹೇಳಿ ನಾನು ಅದನ್ನು ಹೇಳುವುದಿಲ್ಲ. ಅದೇ ನನ್ನ ಮನಸ್ಸಿಗೆ ಒಪ್ಪುವ ಹಾಗೆ ಸಮರ್ಪಕವಾಗಿ ನಾನು ನೆಟ್ಟಿದ್ದೇನೆ. ಯಾಕಂದರೆ ಬೆಳವಣಿಗೆ ಬಂದಿದೆ. ಈಗ ಒಂದು 8 ತಿಂಗಳು 10 ತಿಂಗಳು ಆಯ್ತಷ್ಟೇ. ಈಗಾಗಲೇ ಹೂ ಬರಲಿಕ್ಕೆ ಶುರು ಆಗಿದೆ. ಬಹುಶಃ ಒಳ್ಳೆ ಗ್ರೋತ್ ಬಂದ ಕಾರಣ ಹೂ ಬರಲಿಕ್ಕೆ ಶುರುವಾಗಿದೆ. ಅದು ಅದೇ ರೀತಿ ಈಗ ರೋಗಗಳು ಬಂದರೆ ಯಾವ ರೀತಿ ಹತೋಟಿ ಅದನ್ನು ಮಾಡಬೇಕಾಗತ್ತೆ? ಅದಕ್ಕೆ ಎಲೆಗಳಿಗೆ, ಗಿಡಕ್ಕೆ ಬರುವ ರೋಗಗಳು, ಕಾಫಿ ಕಾಯಿಗೆ ಬರುವಂಥದ್ದು, ಕಾಫಿ ಗಿಡದ ಕಾಂಡ ಕೊರಕ ಬರ್ತದೆ, ಸ್ಟೆಮ್ ಬೋರರ್ ಅಂತೇಳಿ. ಅದು ಅರೇಬಿಕಕ್ಕೆ ಸ್ವಲ್ಪ ಹೆಚ್ಚು ಬರ್ತದೆ. ಅದೇ ರೀತಿ ರೋಬಸ್ಟಕ್ಕೆ ಕಾಂಡ ಕೊರಕ ಸ್ವಲ್ಪ ಕಮ್ಮಿ ಬರುವಂಥದ್ದು. ಇದೆಲ್ಲ ಇನ್ನು ಕೃಷಿ ಮಾಡ್ತಾ ಅನುಭವ ಆಗ್ತಾ ಹೋಗಬೇಕು. ಈಗ ಕೇವಲ ಅದನ್ನು ನಾವು ಯೂಟ್ಯೂಬ್ನಲ್ಲಿ ಅಥವಾ ಕಾಫಿ ಬೋರ್ಡ್ನವ್ರ ಹತ್ರ ಅಥವಾ ಈಗಾಗಲೇ ಬೆಳೆದವ್ರ ಹತ್ರ ಇಂಥವ್ರ ಹತ್ರ ಅನುಭವ ಹಂಚಿಕೊಂಡು ಮಾತಾಡ್ತಾ ಇದ್ದೇವೆ ಅಷ್ಟೇ. ಸ್ವಂತ ಅನುಭವಕ್ಕೆ ನನ್ನ ತೋಟದಲ್ಲಿ ನನಗೆ ಇನ್ನೂ ಅದು ಏನು ಬರಲಿಲ್ಲ. ಈಗ ಕಾಫಿ ಬೋರ್ಡ್ ಅಂತ ಹೇಳಿದ್ರೆ ಅದರಿಂದ ಏನಾದರೂ ಈ ರೀತಿ ಹೊಸ ಕೃಷಿ ಆರಂಭಿಸುವಾಗ ಸವಲತ್ತುಗಳು ಏನಾದರೂ ಸಿಗ್ತಾವ, ಹೇಗೆ? ಈಗ ಪ್ರಸ್ತುತ ನಾನು ತಿಳಿದ ಮಟ್ಟಿಗೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಅದು ಇನ್ನೂ ಕೂಡ ಕಾಫಿ ಬೋರ್ಡ್ನ ವ್ಯಾಪ್ತಿಗೆ ಬಂದಿಲ್ಲ. ಆ ಕಾರ್ಯಕ್ಷೇತ್ರದ ವ್ಯಾಪ್ತಿಯ ಒಳಗೆ ಅಧಿಕೃತವಾಗಿ ಅವರ ಒಳಗಿನ ಕಾನೂನುಗಳ ಪ್ರಕಾರ ಅಧಿಕೃತವಾಗಿ ಸೇರಿಸಲ್ಪಟ್ಟರೆ ನಂತರ ನಮಗೆ ಅದರಿಂದ ಸಪೋರ್ಟ್ಗಳು ಅಧಿಕೃತವಾಗಿ ಸಿಗಬಹುದು. ಇದು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೆ ಕಾಫಿ ಬೋರ್ಡ್ ಎಲ್ಲಿದೆ ಅಂದ್ರೆ, ಈಗ ಒಂದು ವೇಳೆ ಯಾರಿಗೆ ಸಂಪರ್ಕಿಸಬೇಕು ಅಂತಿದ್ರೆ ಅದರ ವಿಳಾಸವನ್ನು ಹೇಳ್ಬೋದಾ? ಅದು ಕೊಡಗು ಜಿಲ್ಲೆ ಚೆಟ್ಟಳ್ಳಿಯಲ್ಲಿ ಇದೆ. ಅದು ನಮ್ಮ ದಕ್ಷಿಣ ಕನ್ನಡಕ್ಕೂ ಅದೇ ವ್ಯಾಪ್ತಿಯಲ್ಲಿ ಬರಬೇಕು. ಅದರ ವ್ಯಾಪ್ತಿಗೆ ಇನ್ನೂ ಸೇರಿಸಿಕೊಳ್ಳಲಿಲ್ಲ. ಅಂದ್ರೆ ಇಲ್ಲಿ ಬಹುಶಃ ಸ್ವಲ್ಪ ಬೆಳೆ ಹೆಚ್ಚಾದ್ರೆ ನಮ್ಮಲ್ಲೂ ಬರಬಹುದು. ಖಂಡಿತ ಬರ್ತದೆ. ಸರಿ, ಇವಾಗ ಬ್ಲೋಸಮ್ ಶವರ್ನ ಬಗ್ಗೆ ಸ್ವಲ್ಪ ಹೇಳಿ. ಈಗ ಕಾಫಿ ಹೂ ಆಗುವಾಗ ಸಾಧಾರಣ ಕಾಫಿ ಎಸ್ಟೇಟ್ಗಳಲ್ಲೆಲ್ಲ ಏನು ಮಾಡ್ತಾರೆ ಅಂದರೆ, ಫೆಬ್ರವರಿ ಟೈಮ್ಗೆ ಆಗುವಾಗ ಅದಕ್ಕೊಂದು ಬ್ಲಾಸಮ್ ಶವರ್ಸ್ ಅಂತ ಹೇಳಿ ಕೊಡ್ತಾರೆ. ಸ್ಪ್ರಿಂಕ್ಲರ್ ಇರಿಗೇಷನು ಅಥವಾ ದೊಡ್ಡ ಸ್ಪ್ರಿಂಕ್ಲರ್ಗಳಲ್ಲಿ ಇರಿಗೇಷನ್ ಮಾಡ್ತಾರೆ. ಅದು ಮಳೆ ಬಂದಾಗ ಬರಬೇಕು. ಅದಕ್ಕೆ ಹೆಸರೇ ಬ್ಲಾಸಮ್ ಶವರ್ಸ್ ಅಂತ. ಮಳೆಗಾಲ ಹೋಗಿ ಪೂರ್ತಿ ಅದಕ್ಕೆ ನೀರಿನ ಅಂಶ ಸಿಗುವುದಿಲ್ಲ, ಸ್ಟ್ರೆಸ್ ಆಗ್ತದೆ, ಗಿಡ ಒಂದು ಬಾಡ್ತಾ ಹೋಗ್ತದೆ. ಫೆಬ್ರವರಿ ಆಗುವಾಗ ಸಾಧಾರಣ ಕುಂಭ ಸಂಕ್ರಮಣ ಬರ್ತದೆ, ಕುಂಭ ಮಾಸದಲ್ಲಿ. ಆ ಸಮಯಕ್ಕೆ ಕುಂಭ ಸಂಕ್ರಮಣದ ನಂತರ ವಸಂತ ಋತು ಬರ್ತದೆ. ಆಗ ಎಲ್ಲ ಗಿಡ ಮರಗಳು ಚಿಗುರುತ್ತದೆ, ಪ್ರಕೃತಿ ಸಹಜವಾದ್ದು. ಆಗ ಅದಕ್ಕೆ ಸಹಜವಾಗಿ ಆದರೆ ಪ್ರಕೃತಿಯಿಂದ ಮಳೆ ಸಿಗಬೇಕು. ಆ ಸಮಯದಲ್ಲಿ ಮಳೆ ಬಂದರೆ ನೀರು ಕೊಡೋದಿಲ್ಲ, ಮಳೆ ಬಾರದೇ ಇದ್ದರೆ ಬ್ಲಾಸಮ್ ಶವರ್ಸ್ ಅಂತ ಅದಕ್ಕೆ ಹೇಳುವಂಥದ್ದು, ಹಾಗೆ ಹೆಸರು. ಹಾಗೆ ನೀರು ಕೊಡ್ತಾರೆ. ಅದು ಸ್ಪ್ರಿಂಕ್ಲರ್ ಇರಿಗೇಷನ್ ಮೇಲಿಂದ ಮಳೆ ನೀರು ಬೀಳುವ ಹಾಗೆ ಮಾಡುವಂಥದ್ದು. ಹಾಗೆ ಕೊಟ್ಟಾಗ ಬಹುಶಃ ನೀರು ಕೊಟ್ಟು 9ನೇ ದಿನಕ್ಕೋ 10ನೇ ದಿನಕ್ಕೋ ಹನಿ ಉಣಿಸುವುದು. ಹೌದು, ಹನಿ ನೀರಾವರಿ ಮಾಡ್ತಾರೆ, ಸ್ಪ್ರಿಂಕ್ಲರಿಂಗ್ ಮಾಡ್ತಾರೆ. ಮೇಲಿಂದಲೇ ನೀರು ಬೀಳಬೇಕು ಮಳೆ ಬಿದ್ದಾಗೆ. ಅದು ಡ್ರಿಪ್ನಲ್ಲಿ ಕೊಡುವಂಥ ಪದ್ಧತಿ ಅಲ್ಲ. ಹಾಗೆ ಕೊಟ್ಟಾಗ ಆ ಹೂವು ಕಂಪ್ಲೀಟ್ ಇಡೀ ಗಿಡದಲ್ಲಿ ಹೂ ಒಮ್ಮೆಲೆ ಅರಳಿ ಬಿಡ್ತದೆ. ಅರಳಿ ಬಿಟ್ಟು ಒಂದು 8 ದಿವಸ 10 ದಿವಸ ಉಂಟು ಅದಕ್ಕೊಂದು ಲೆಕ್ಕಾಚಾರ. ಆಗ ಪುನಃ ಒಮ್ಮೆ ನೀರು ಕೊಡ್ತಾರೆ. ಅದು ನಿಮಗೆ ನಟ್ ಸೆಟ್ಟಿಂಗ್ ಆಗಲಿಕ್ಕೆ, ಆ ಪರಾಗಸ್ಪರ್ಶ ಕ್ರಿಯೆಯಾಗಿ ಅದರಲ್ಲಿ ಕಾಯಿ ಕಟ್ಟಿ ಆ ಬೀಜಗಳು ಉಳಿಬೇಕು ಅದರಲ್ಲಿ ಅಂತ ಹೇಳೋ ದೃಷ್ಟಿಯಲ್ಲಿ ಕೊಡ್ತಾರೆ. ಮತ್ತು ಬಹುಶಃ ಮಳೆ ಬರದೇ ಇದ್ದರೆ ಬಹುಶಃ ಇನ್ನೊಮ್ಮೆಯೂ ಕೊಡ್ತಾರೆ. ಒಂದು 2-3 ಸಲ ಆ ರೀತಿ ನೀರಾವರಿ ಮಾಡ್ತಾರೆ. ಆ ನೀರಾವರಿ ಪದ್ಧತಿ ಮಾಡಿದರೆ ಅತ್ಯುತ್ತಮವಾಗಿ ಕಾಫಿಯ ನಟ್ ಸೆಟ್ಟಿಂಗ್ ಆಗ್ತದೆ. ಕಾಫಿ ಕಾಯಿಗಳು ಅದರಲ್ಲಿ ಉಳಿತವೆ. ಅದು ಸ್ಟ್ರೆಸ್ ಕೊಟ್ಟು ನೀರಾವರಿ ಮಾಡದೆ ಈ ಫೆಬ್ರವರಿ ತನಕ ಇಟ್ಟು ಆಮೇಲೆ ಬ್ಲಾಸಮ್ ಶವರ್ಸ್ ಕೊಡುವಂಥದ್ದು. ಆಗ ಒಮ್ಮಿಂದೊಮ್ಮೆಲೆ ಇಡೀ ಗಿಡಗಳು ಹೂ ಬರ್ತವೆ. ಮೇ ಬಿ ನಾವು ಅಡಿಕೆ ತೋಟದೊಳಗೆ ಡ್ರಿಪ್ ಇರಿಗೇಷನ್ ಇದ್ದವರಿಗೆ ಅದನ್ನು ಮಾಡಬಹುದು. ಈಗ ಪ್ರಸ್ತುತ ನಮ್ಮಲ್ಲಿ ಸ್ಪ್ರಿಂಕ್ಲರ್ ಇರಿಗೇಷನ್ ಇರುವಂಥ ಕಾರಣ ನಮಗೆ ಅದಕ್ಕೆ ಡ್ರೈ ಪೀರಿಯಡ್ ಕೊಡಲಿಕ್ಕೆ, ಸ್ಟ್ರೆಸ್ ಕೊಡಲಿಕ್ಕೆ ಆಗೋದಿಲ್ಲ. ಆಗ ಫ್ಲವರಿಂಗ್ ಆಗಾಗ ಆಗ್ತಾ ಇರ್ಬೋದು, ಹಿಂದೆ ಮುಂದೆ ಫ್ಲವರಿಂಗ್ ಆಗಬಹುದು ನಮ್ಮಲ್ಲಿ. ಇದು ನನ್ನ ನಿರೀಕ್ಷೆ, ನನ್ನ ಆಲೋಚನೆ. ಆಗ ಬಂದಾಗ ನಾವು
ರಿವರ್ಸ್ ಇಂಜಿನಿಯರಿಂಗ್ ಮಾಡಬೇಕು. ಗಿಡ ಹಾಗೆ ವರ್ತನೆ ಮಾಡ್ತಾ ಅಂದರೆ ನಾವು ಅದಕ್ಕೆ ರಿವರ್ಸ್ ಆಗಿ ವರ್ತನೆ ಮಾಡಬೇಕು. ಅಂದರೆ ಆಗಾಗ ಹೂ ಬರ್ತದೆ ಅಂದರೆ ಆಗಾಗ ಕಾಯಿ ಆಗ್ತದೆ, ಆಗಾಗ ಹಣ್ಣಾಗ್ತದೆ. ಅದನ್ನು ಆಗಾಗ ಕೊಯ್ಯಬೇಕು, ಆಗಾಗ ನಾವು ವ್ಯವಸ್ಥೆಗಳನ್ನು ಅದಕ್ಕೆ ಬೇಕಾದಾಗೆ ಮಾಡಿಕೊಳ್ಬೇಕು. ಆ ಪ್ರಕೃತಿಯೊಟ್ಟಿಗೆ ಪೂರಕವಾಗಿ ನಾವು ಯಾವಾಗ ಸಾಕ್ತೇವೋ ಆಗ ನಾವು ಕೃಷಿಯಲ್ಲಿ ಯಶಸ್ಸನ್ನು ಕಾಣಬಹುದು. ಹಾಗಿದ್ರೆ ನೀವು 1 ವರ್ಷದಲ್ಲಿ ಈಗ ಬೆಳೆದ ಇದರಲ್ಲಿ ಹೂ ಬಂದಿದೆವಾ ಹೇಗೆ, ಅದರ ಬಗ್ಗೆ ಹೇಳಿ. ಹೌದು, ಹೂ ಬಂದಿದೆ. ಇನ್ನೂ 1 ವರ್ಷ ಪೂರ್ತಿ ಆಗಲಿಲ್ಲ, ಅದಕ್ಕೆ ಈಗಾಗಲೇ ಬಂದಿದೆ. ಅದು ಬಹುಶಃ ಒಂದು ನಾವು ಗೊಬ್ಬರ ಜಾಸ್ತಿ ಕೊಟ್ಟಿದ್ದೇವೆ, ಯಾಕಂದರೆ ಸ್ವಲ್ಪ ಅಗ್ರೆಸಿವ್ ಆಗಿ ಅದು ಬೆಳವಣಿಗೆ ಆಗಬೇಕು. ನಮ್ಮಲ್ಲಿ ನೆರೆ ನೀರು ಬರ್ತದೆ, ಆ ನೆರೆ ನೀರು ಬರೋದಕ್ಕಿಂತ ಮೊದಲು ಸ್ವಲ್ಪ ನೆಲದಿಂದ ಮೇಲೆ ಎದ್ದು ಬರಬೇಕು ಆ ಗಿಡಕ್ಕೆ ಅಂತೇಳಿ ಕೊಟ್ಟಿದ್ದೇವೆ. ಅದರಿಂದಾಗಿ ಅದು ಹೂ ಬಂದಿದೆ. ಬಹುಶಃ ಒಂದು 2 ವರ್ಷ 3 ವರ್ಷ ಆ ಹೂಗಳನ್ನು ನಾವು ಕಾಯಿ ಕಟ್ಟಲಿಕ್ಕೆ ಬಿಡಬಾರ್ದು. ಯಾಕಂದರೆ ಗಿಡಕ್ಕೆ ಪ್ರಾಯ ಬಂದಿರುವುದಿಲ್ಲ, ಅದಕ್ಕೆ ಅದನ್ನು ತಾಳಿಕೊಳ್ಳಿಕ್ಕೆ ಆಗೋದಿಲ್ಲ. ಈಗ ಮನುಷ್ಯರಿಗೆ ಅಥವಾ ಗಿಡಕ್ಕೆ ಯಾವುದೇ ಪ್ರಾಣಿಗಳಿಗೆ ಆದರೂ ಒಂದು ಮೆಚುರಿಟಿ ಅಂತ ಹೇಳಿ ಬರಬೇಕು. ಆ ಬೆಳವಣಿಗೆ ಆಗದೆ ಅದಕ್ಕೆ ಗರ್ಭಾವಸ್ಥೆಗೆ ಹೋದರೆ ಅದು ಶಿಶುವಿನ ಬೆಳವಣಿಗೆ ಸರಿಯಾಗಿ ಆಗೋದಿಲ್ಲ. ಅದೇ ರೀತಿ ಗಿಡಗಳಲ್ಲಿ ಕೂಡ ಆ ಒಂದು ಪ್ರಾಯ ಆಗದೆ ಕಾಯಿಗಳನ್ನು ಬಿಟ್ಟರೆ ಮುಂದಕ್ಕೆ ಅದಕ್ಕೆ ಲೈಫ್ ಸ್ಪ್ಯಾನಿಗೆ ತೊಂದರೆ ಆಗ್ತದೆ. 1-2 ವರ್ಷ ಹೂಗಳನ್ನು ಚಿವುಟಿ ತೆಗಿಬೇಕು ನಾವು. ಬಹುಶಃ 3ನೇ ವರ್ಷದಿಂದ ಹೂಗಳನ್ನು ಬಿಟ್ಟು ಕಾಯಿ ಕಟ್ಟಿ ನಾವು ಬೆಳೆ ತೆಗಿಬಹುದು. ಅದಕ್ಕಿಂತ ಮೊದಲು ತೆಗೆದರೆ ಗಿಡಕ್ಕೆ ಆ ತಾಳಿಕೊಳ್ಳುವ ಶಕ್ತಿ ಇಲ್ಲ, ಮುಂದಕ್ಕೆ ಫಸಲು ಹೆಚ್ಚು ಕೊಡುವುದಿಲ್ಲ. 1-2 ವರ್ಷ ಆ ಫಸಲನ್ನು ಅಥವಾ ಹೂವನ್ನು ನಾವು ತೆಗೆದರೆ ಗಿಡಕ್ಕೆ ಒಂದು ಸ್ಟ್ರೆಸ್ ಆಗ್ತದೆ, ನನ್ನ ಹೂಗಳು ಉಳಿಯುವುದಿಲ್ಲ, ನನ್ನ ಮುಂದಿನ ಜನರೇಷನ್ ಬರುವುದಿಲ್ಲ, ಕಾಯಿ ಆಗುವುದಿಲ್ಲ ಅಂತ ಹೇಳುವ ಒಂದು ಇದಾಗಿ ಒಂದು ಇಂಡ್ಯೂಸ್ಮೆಂಟ್ ಆಗಿ ಹೆಚ್ಚೆಚ್ಚು ಹೂಗಳನ್ನು ಬಿಡಲಿಕ್ಕೆ ಪ್ರಯತ್ನ ಮಾಡ್ತದೋ ಏನೋ. ಹಾಗಾಗಿ ಅದನ್ನು ನಾವು ಕಟ್ ಮಾಡಿ ತೆಗಿಲೇಬೇಕಾಗ್ತದೆ. 2 ವರ್ಷ ತೆಗಿಲೇಬೇಕು. ನಾವು ತೆಗೆದಿದ್ದೇವೆ. ಈಗ ಒಂದು ಕಾಫಿ ಬೆಳೆ ಹೊಸದಾಗಿ ನಮ್ಮ ಒಂದು ದಕ್ಷಿಣ ಕರಾವಳಿಗೆ ಬರುವಾಗ ಸಾಮಾನ್ಯವಾಗಿ ಒಂದು ಎದ್ದು ಬರುವಂತಹ ಪ್ರಶ್ನೆ ಅಂತ ಹೇಳುವುದು, ಅದರ ಒಂದು ಆಯುಷ್ಯ ಎಷ್ಟು? ಈಗ ಅಡಿಕೆ ಇದಕ್ಕೆಲ್ಲ ಇದ್ದ ಹಾಗೆ ಇದನ್ನು ಎಷ್ಟು ಸಮಯ ನಮಗೆ ಬೆಳಿಬೋದು, ಇದರಿಂದ ಎಷ್ಟು ಸಮಯ ನಮಗೆ ಇಳುವರಿ ತೆಗೆಯಬಹುದು? ಈಗ ನಾನಿನ್ನೂ ಕಾಫಿ ಕೃಷಿಗೆ ಹೊಸಬ. ನನ್ನ ತಿಳಿದ ಸೀಮಿತ ತಿಳುವಳಿಕೆ ಪ್ರಕಾರ ನಾನು ಹೇಳೋದಿದ್ದರೆ, ಒಂದು ಕಾಫಿ ಗಿಡ ನೆಟ್ಟರೆ ರೋಬಸ್ಟಾ ಕಾಫಿ ಗಿಡ ಅದೇ ಬಹುಶಃ ಒಂದು ತಲೆಮಾರಿಗೆ ಅದು ನಿಲ್ತದೆ. ಅಂದರೆ ಒಂದು ತಲೆಮಾರು ಅಂತ ಹೇಳಿದ್ರೆ ಸಾಧಾರಣ ಒಂದು 60-70 ವರ್ಷದವರೆಗೂ ಅದರದ್ದು ಬೆಳೆ ತೆಗಿಬಹುದು. ಅಥವಾ 100 ವರ್ಷ ತೆಗೆದ ಗಿಡಗಳು ಉಂಟು ಕಾಫಿ ತೋಟಗಳಲ್ಲಿ, ಕೇಳ್ಪಟ್ಟಿದ್ದೇನೆ. ಇನ್ನು ಅರೇಬಿಕಾ ನೆಟ್ಟರೆ ಅದಕ್ಕೆ ಸ್ವಲ್ಪ ಲೈಫ್ ಸ್ಪ್ಯಾನ್ ಕಮ್ಮಿ ಇದೆ, ಆದ್ರೂ ಒಂದು 10-20-30 ವರ್ಷ. ಅರ್ಥಾತ್ ನಾವೊಂದು ಅಡಿಕೆ ಮರ ನೆಟ್ಟು ಹೇಗೆ ನಾವೊಂದು ಜನರೇಷನ್ನವರೆಗೆ ಅದರ ಬೆಳೆಯನ್ನು ತೆಗಿತೇವೋ ಅಷ್ಟಂತೂ ಖಂಡಿತ ಕಾಫಿಯಿಂದ ತೆಗಿಬಹುದು ಹೇಳುವಂಥ ಭರವಸೆ ಉಂಟು ನಮಗೆ. ಮುಂದೆ ಈಗ ನಿಮ್ಮ ಒಂದು 3,000 ಗಿಡಗಳೇನು ಹಾಕಿದ್ರಿ, ಅದರ ಒಂದು ಅನುಭವದ ನಂತರ ಮುಂದೆ ಅದನ್ನು ವಿಸ್ತರಿಸುವ ಯೋಜನೆ ಏನಾದರೂ ಇದೆಯಾ? ಉಂಟು, ಇನ್ನೂ ವಿಸ್ತರಿಸುವ ಯೋಜನೆ ಉಂಟು. ನಮಗೀಗ ಒಂದು ಸಾಧಾರಣ 3ನೇ 2 ಅಂಶ ತೋಟಕ್ಕೆ ಹಾಕಿ ಆಗಿದೆ ಕಾಫಿ ಗಿಡಗಳು. ಈಗ ಅದರ ವಿಸ್ತರಿಸುವ ಭಾಗವಾಗಿ ಇನ್ನು ಉಳಿದ 3ನೇ 1 ಅಂಶ ತೋಟಕ್ಕೂ ಹಾಕ್ತೇವೆ. ಹಾಗೆ ಮನೆ ಪಕ್ಕದಲ್ಲಿ ಸ್ವಲ್ಪ ಗುಡ್ಡ ಜಾಗ ಉಂಟು, ಅದಕ್ಕೆ ನೀರಾವರಿ ವ್ಯವಸ್ಥೆ ಮಾಡಬಹುದು. ಈಗ ಇಲ್ಲ, ಆದರೆ ನೀರಾವರಿ ಇಲ್ಲದೆ ಮಾಡಬೇಕು. ಈಗ ಮಡಿಕೇರಿ ಇತ್ಯಾದಿ ಕಡೆಗಳಲ್ಲಿ ಮಾಡುವ ರೀತಿಯಲ್ಲಿ ಇರಬೇಕು, ಅದಕ್ಕೆ ಸ್ಟ್ರೆಸ್ ಕೊಡಬೇಕು, ಬ್ಲಾಸಮ್ ಶವರ್ಸಿಗೆ ನಾವು ಶವರ್ಸ್ ಕೊಡಬೇಕು, ಆ ರೀತಿಯ ಒಂದು ಯೋಜನೆ ಉಂಟು. ಬಹುಶಃ ಅದು ಸಕ್ಸಸ್ ಆದರೆ ಆಗಬಹುದು, ಆಗದಿದ್ರೂ ಇರಲಿಕ್ಕೂ ಸಾಕು, ಗೊತ್ತಿಲ್ಲ. ನಮ್ಮಲ್ಲಿಯ ಬಿಸಿಲಿನ ಪ್ರಖರತೆಗೆ ಹೇಗಾಗ್ತದೆ ಅಂತ ಗೊತ್ತಿಲ್ಲ. ಮಾಡ್ತಾ ಇನ್ನು ಅನುಭವ ಮಾಡ್ತಾ ಅಥವಾ ಒಂದು ಕೈ ಸುಟ್ಕೊಳ್ಳಿಕ್ಕೂ ಸಾಕು. ಅದರಲ್ಲಿ ಅದು ಕೃಷಿಯಲ್ಲಿ ಸಹಜವಿರುವಂಥದ್ದು, ನಡೆಯುವಾಗ ಎಡುವಾಗ ಅದು ಆಗ್ತದೆ. ಅದನ್ನೆಲ್ಲ ಮಾಡ್ಕೊಂಡು ಮುಂದಕ್ಕೆ ಮಾಡ್ತಾ ಹೋಗಬೇಕು. ಈಗ ಸಾಮಾನ್ಯ ಗೊಬ್ಬರ ಹೇಗೆ ಹಾಕಬೇಕಾಗುತ್ತೆ, ಅಂದರೆ ವರ್ಷದಲ್ಲಿ ಎಷ್ಟು ಬಾರಿ ಹಾಕಬೇಕಾಗುತ್ತೆ, ಯಾವ ಗೊಬ್ಬರ ನೀವು ಹಾಕ್ತೀರಿ? ನಾವು ಈಗ ಹಾಕುವಂಥದ್ದು ಸಾಧಾರಣವಾಗಿ ನಾವು ಸಾವಯವ ಗೊಬ್ಬರವನ್ನೇ ತೋಟಕ್ಕೆ ಇಡೀ ಉಪಯೋಗ ಮಾಡುವಂಥದ್ದು. ನಮಗೆ ಬೇಕಾದ ಗೊಬ್ಬರ ನಾವೇ ಪ್ರಿಪೇರ್ ಮಾಡಿಕೊಳ್ತೇವೆ. ಕೋಳಿ ಗೊಬ್ಬರ, ಕುರಿ ಗೊಬ್ಬರ ಮತ್ತು ಭತ್ತದ ಹೊಟ್ಟನ್ನು ಅಕ್ಕಿ ಮಿಲ್ನಲ್ಲಿ ಬಾಯ್ಲರಲ್ಲಿ ಬೆಂಕಿ ಉರಿಸಿದಾಗ ಸಿಗುವಂಥ ಉಮಿ ಕರಿ ಅಂತ ಹೇಳ್ತೇವೆ, ಅದಕ್ಕೆ ಅದನ್ನು ಉಪಯೋಗ ಮಾಡಿ ಒಂದು ಮಿಕ್ಸ್ಚರ್ ತಯಾರಿಸ್ತೇವೆ. ಅದನ್ನು ನಾವು ವರ್ಷದಲ್ಲಿ 1 ಬಾರಿ ಮಾತ್ರ ಕೊಡ್ತೇವೆ. ಯಾಕಂದರೆ ನಮ್ಮ ತೋಟದಲ್ಲಿ ಹೆಚ್ಚು ಕೊಟ್ಟರೆ ನೆರೆ ನೀರು ಬಂದು ಕೊಚ್ಚಿಕೊಂಡು ಹೋಗುವಂಥ ಒಂದು ಪ್ರಮೇಯ ಇರುವುದರಿಂದ ವರ್ಷದಲ್ಲಿ 1 ಬಾರಿ ಕೊಡ್ತೇವೆ. ಇನ್ ಅಡಿಷನ್ ಟು ದಟ್, ಅದಕ್ಕೆ ಪೂರಕವಾಗಿ ನಾವು ಈಗ ಪ್ರಸ್ತುತ ಸುಳ್ಯದಲ್ಲಿ ಒಬ್ಬರು MSc ಅಗ್ರಿಕಲ್ಚರ್ ಮಾಡಿದಂಥವರು ವಿಕ್ರಮ್ ಸೋಮಯಾಜಿ ಅಂತ ಹೇಳಿದ್ದಾರೆ. ಅವರು ನಮಗೆ ಸೂಕ್ತ ಸಲಹೆ ಸೂಚನೆಗಳನ್ನು ಆಗಾಗ ಕೊಡ್ತಾ ಇರ್ತಾರೆ, ನಾವು ಕೇಳ್ತಾ ಇರ್ತೇವೆ. ಅಡಿಕೆಯ ಬಗ್ಗೆ ಅವ್ರ ಹತ್ರ ಕೇಳಿ ನಾವು ಕೆಲವು ಸಲ ಈ ಸ್ಪ್ರೇಗಳನ್ನು ಕೊಡ್ತೇವೆ. ಫಾಲಿಯರ್ ಸ್ಪ್ರೇ ಅಂತ ಹೇಳ್ತಾರೆ. ಅದಕ್ಕೆ ಮೇಲೆ ಎಲೆಗಳಿಗೆ ನಾವು ಸಿಂಪರಣೆ ಮಾಡುವಂಥದ್ದು ಮೈಕ್ರೋ ನ್ಯೂಟ್ರಿಯೆಂಟ್ಸ್, ಸೂಕ್ಷ್ಮ ಪೋಷಕಾಂಶಗಳನ್ನು ಈಗ ಕಾಳುಮೆಣಸಿಗೆ ಕೊಡ್ತೇವೆ. ಅದೇ ರೀತಿ ಮುಂದಕ್ಕೆ ಕಾಫಿಗೂ ಕೊಡಬೇಕಾಗ್ತದೆ, ಆಗ ಅದನ್ನು ಮಾಡ್ತೇವೆ. ಅದು ನಮ್ಮಲ್ಲಿ ಮಿಸ್ಟ್ ಬ್ಲೋವರ್ ಅಂತ ಹೇಳುವಂಥ ಮೆಷಿನ್ ಇದೆ, ಆ ಮೆಷಿನ್ನಲ್ಲಿ ನಾವು ಅದನ್ನು ಸ್ಪ್ರೇಗಳನ್ನು ಕೊಡ್ತೇವೆ. ನಾವು ಈಗ ಕಾಫಿಗೆ ಪ್ರತ್ಯೇಕ ನೀರಾವರಿ ಪದ್ಧತಿ ಅಂತ ಹೇಳಿ ಮಾಡಲಿಲ್ಲ. ಯಾಕಂದರೆ ಅಡಿಕೆ ತೋಟದೊಳಗೆ ಸ್ಪ್ರಿಂಕ್ಲರ್ ನೀರಾವರಿ ಇದೆ, ಅದರಲ್ಲೇ ಕಾಫಿ ನೆಟ್ಟಿದ್ದೇವೆ. ಸೊ ಅಡಿಕೆಗೆ ನೀರೇನೇ ಹಾಕ್ತೇವೋ, ಎಷ್ಟು ಹಾಕ್ತೇವೋ ಅಷ್ಟು ನೀರು ಕಾಫಿಗೂ ಸಿಗ್ತದೆ, ಕಾಳುಮೆಣಸಿಗೂ ಸಿಗ್ತದೆ. ಯಾವುದಕ್ಕೂ ನಾವು ಪ್ರತ್ಯೇಕತೆ ಮಾಡಲಿಕ್ಕೆ ನಮ್ಮಿಂದ ಅಲ್ಲಿ ಪೂರೈಸದ ಕಾರಣ ನಾವು ಮಾಡಲಿಲ್ಲ. ಸೊ ಕಾಫಿಗೆ ನೀರಾವರಿ ಇಲ್ಲದೆ ಬೆಳೆಸಬೇಕು ಅಂತ ಹೇಳುವಂಥದ್ದು ಪದ್ಧತಿ. ನೀರು ಹಾಕಿ ನಾವು ಬೆಳೆಸ್ತಾ ಹೋದರೆ ಅದರಲ್ಲಿ ಈ ಹಿಂದೆ ಮುಂದೆ ಹೂ ಆಗ್ತಾ ಇರ್ತದೆ ವರ್ಷ ಇಡೀ. ಅದು ಆಗಬಾರ್ದು. ಒಮ್ಮೆಲೆ ಕೊಯ್ಲಿಗೆ ಸಿಗುವುದಿಲ್ಲ, ಒಮ್ಮೆಲೆ ಫಸಲು ಬರೋದಿಲ್ಲ, ಆಗ ಬರ್ತಾ ಇರ್ತದೆ. ಅದೊಂದು ತೊಂದರೆಗಳಾಗಬಹುದು, ಆಗ್ತದೆ. ಅದನ್ನು ನಾವು ಪೂರೈಸಿಕೊಂಡು ಹೋಗಬೇಕು ಅಷ್ಟೇ.
ಈಗ ಸದ್ಯದ ಮಟ್ಟಿಗೆ ಒಂದು ಮಾರುಕಟ್ಟೆಯಲ್ಲಿ ಹೇಗೆ ಇದೆ ಕಾಫಿಗೆ ದರ? ಕಾಫಿಗೆ ದರ ಈಗ ಆ ಕಾಫಿ ದರ ನಿರ್ಧಾರ ಆಗುವಂಥದ್ದು ಅದು 50 kg ಚೀಲಕ್ಕೆ ಇಷ್ಟು ದರ ಅಂತ ಹೇಳಿ ನಿರ್ಧಾರ ಆಗ್ತದೆ. ಸ್ಟ್ಯಾಂಡರ್ಡ್ ಬ್ಯಾಗ್ 50 kg ಇದು ಮಾಡ್ತಾರೆ. ಅದರಲ್ಲಿ ನಮ್ಮ ಅಡಿಕೆಯಲ್ಲಿ 65 kg ಸ್ಟ್ಯಾಂಡರ್ಡ್ ಬ್ಯಾಗ್ ಇರುವ ಹಾಗೆ ಕಾಫಿಯಲ್ಲಿ 50 kg ಅದು. ಸೊ ಆಗ ಕೆಜಿಗೆ ಸಾಧಾರಣ 200ರಿಂದ 400 ರೂಪಾಯಿ ಇದೆ. ಅರೇಬಿಕಕ್ಕೆ ಕ್ರಯ ಹೆಚ್ಚು ಇರ್ತದೆ, ರೋಬಸ್ಟಕ್ಕೆ ಕ್ರಯ ಕಮ್ಮಿ ಇರ್ತದೆ. ಅದೆರಡು ಸ್ವಲ್ಪ ಡಿಫರೆನ್ಸ್ ಯಾವಾಗಲೂ ಇದ್ದೇ ಇರ್ತದೆ. ಒಂದು ಹೆಚ್ಚು ಕಮ್ಮಿ ಒಂದು 400ರಿಂದ 500 ರೂಪಾಯಿ ಆಸುಪಾಸಿನಲ್ಲಿ ಇರಬಹುದು. ಸರಿ, ಈಗ ಕಾಫಿ ಬೆಳೆಯ ಬಗ್ಗೆ ಸಮಗ್ರವಾಗಿ ನೀವು ನಮಗೆ ತಿಳಿಸಿದ್ರಿ. ಇನ್ನು ಇತರ ಕೃಷಿಗಳು ಅಂತ ಹೇಳಿದ್ರೆ ನಿಮ್ದು ಅಂದ್ರೆ ನಿಮ್ಮ ಮನಸ್ಸು ಸ್ವಲ್ಪ ಗುಡ್ಡದ ಇದರಲ್ಲಿ ಕಾಳುಮೆಣಸು ಗಿಡಗಳನ್ನು ಹಾಕಬೇಕು, ಇದರ ಬಗ್ಗೆ ಹೇಳಿ ಸರ್. ನಮ್ಮ ಮನೆಯ ಹತ್ತಿರದಲ್ಲಿ ಒಂದು ಗುಡ್ಡ ಉಂಟು, ನಮ್ಮ ಮನೆಗೆ ತಾಗಿಕೊಂಡೆ ಜಮೀನಿನಲ್ಲಿ ಇರುವಂಥದ್ದು. ಅದು ಈಗ ಸಹಜ ಅರಣ್ಯ ಬೆಳೆದುಕೊಂಡು ಉಂಟು. ಅದರಲ್ಲಿ ಅಂದರೆ ರಾಮಪತ್ರೆ ಗಿಡಗಳು ಬೆಳೆದುಕೊಂಡು ಉಂಟು, ಅಥವಾ ಈ ಥರ ಕಾಡು ಗಿಡಗಳು ಬೆಳೆದುಕೊಂಡು ಉಂಟು. ಅದು ಯಾವುದನ್ನೇ ಗಿಡಗಳನ್ನು ಕೂಡ ಹೆಚ್ಚಿನ ಗಿಡಗಳನ್ನು ಕಡಿಯದೇ ಉಳಿಸಿಕೊಂಡು ಎಲ್ಲೆಲ್ಲಿ ಕಾಡುಗಳು ಅನುಕೂಲಕರವಾಗಿ ನಮಗೆ ಸಿಗ್ತದೋ ಆ ಕಾಡು ಮರಗಳಿಗೆಲ್ಲ ಆ ಮರದ ಸೊಪ್ಪನ್ನು ಸವರಿ ಅದರಲ್ಲಿ ಕಾಳುಮೆಣಸಿನ ಗಿಡವನ್ನು ನೆಟ್ಟು ಬೆಳೆಸಬೇಕು ಹೇಳುವಂಥದ್ದೊಂದು ನಮ್ಮ ಆಸೆ ಉಂಟು. ಯಾಕಂದರೆ ಕೆಳಗೆ ತೋಟದಲ್ಲಿ ನಮಗೆ ಹೊಳೆ ನೀರು, ಮಳೆ ನೀರು ಇತ್ಯಾದಿಗಳಿಂದ ಕಾಳುಮೆಣಸನ್ನು ರಕ್ಷಿಸಿಕೊಳ್ಳಲಿಕ್ಕೆ ತುಂಬ ಕೆಲಸ ಮಾಡಬೇಕಾಗ್ತದೆ. ಇದರಲ್ಲಿ ವಿದೌಟ್ ಇರಿಗೇಷನ್ ಮಾಡಬೇಕು ಅಂತ ಹೇಳೋದು ನನ್ನ ಕಾನ್ಸೆಪ್ಟ್. ಸಕ್ಸಸ್ ಆದರೆ ಆಗ್ತದೆ, ಆಗಲಿಲ್ಲ ಅಂದರೆ ಹೇಳಿದರೆ ನಮಗೆ ಅದಕ್ಕೆ ನೀರಾವರಿ ಮಾಡುವಂಥ ಅನುಕೂಲತೆ ಉಂಟು. ಬೋರ್ವೆಲ್ ಉಂಟು, ಪಂಪ್ ಉಂಟು, ಅಲ್ಲಿ ಪಕ್ಕದಲ್ಲೇ ಉಂಟು, ಮುಂದೆ ಮಾಡಬಹುದು. ಆದರೆ ನೀರಾವರಿ ಮಾಡದೆ ಮಾಡಿದರೆ ಏನು ಅಂತ ಹೇಳಿದರೆ ಸ್ವಲ್ಪ ಫಸಲು ಕಮ್ಮಿ ಬಂದಿತ್ತು, ರೋಗಗಳು ಸ್ವಲ್ಪ ಕಮ್ಮಿ ಇರ್ಬೋದು. ಅಂದರೆ ನೀರಾವರಿ ಮಾಡುವ ತಲೆಬಿಸಿ ಇರಬಾರ್ದು ಅಂತ ಹೇಳುವ ದೃಷ್ಟಿಯಲ್ಲಿ ನೀರಾವರಿ ಮಾಡಲಿಕ್ಕೆ ಬೇಕಾದಷ್ಟು ನಮಗೆ ಬೇರೆ ಕಡೆ ಇದೆಲ್ಲ ಇರುವ ಕಾರಣ ಆ ಒಂದು ಕಾನ್ಸೆಪ್ಟ್ನಲ್ಲಿ ಹೋಗೋದು, ಅವಶ್ಯಕತೆ ಬಿದ್ದರೆ ಮತ್ತೆ ನೀರಾವರಿ ವ್ಯವಸ್ಥೆ ಮಾಡಬಹುದು. ನೀವು ಆರಂಭದಲ್ಲಿ ಹೇಳಿದ್ರೆ ಜಾಯಿಕಾಯಿ ಗಿಡಗಳನ್ನು ಸಹ ಈ ಬಾರಿ ನೆಡಬೇಕು ಅಂತ. ಇದರ ತಯಾರಿಯಾಗಲಿ ಏನೇನು ಯೋಜನೆಗಳನ್ನು ಮಾಡಿದ್ದೀರಿ, ಇದನ್ನು ತಿಳಿಸಿ. ಸಿಂಗಲ್ ಸೋರ್ಸ್ ಆಫ್ ಇನ್ಕಮ್ ಇದ್ದರೆ, ಅಡಿಕೆ ಮಾತ್ರ ಇದ್ದರೆ ಅಥವಾ ಇನ್ನೇನೋ ಒಂದು ಬೆಳೆ ಮಾತ್ರ ಇದ್ದರೆ, ಆ ಬೆಳೆ ಕೈ ಕೊಟ್ಟಾಗ ಅಥವಾ ಮಾರುಕಟ್ಟೆಯಲ್ಲಿ ಬೆಲೆ ಕೈ ಕೊಟ್ಟಾಗ ನಾವು ಸೋತೋಗ್ತೇವೆ. ಸೊ ನಮಗೆ ಮಲ್ಟಿ ಸೋರ್ಸ್ ಆಫ್ ಇನ್ಕಮ್ ನಾವು ನಮ್ಮ ಕೃಷಿಯಲ್ಲಿ ಕ್ರಿಯೇಟ್ ಮಾಡಬೇಕು. ಅದನ್ನೇ ಸಮಗ್ರ ಕೃಷಿ ಅಂತ ಹೇಳುವಂಥದ್ದು. ಅದುವೇ ಬೇರೆ 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 ವೆರೈಟಿಯ ಕೃಷಿ ಉತ್ಪನ್ನಗಳನ್ನು ನಾವು ಮಾಡಬೇಕು ಅಂತ ಹೇಳುವಂಥದ್ದು. ಆ ದೃಷ್ಟಿಯಲ್ಲಿ ನಾವೀಗ ನನ್ನ ಮಗನ ಒತ್ತಾಸೆಯಿಂದ ಜಾಯಿಕಾಯಿ ನೆಡಬೇಕು ಅಂತೇಳಿ ಅವನೊಂದು ಯೋಚನೆಯಲ್ಲಿದ್ದಾನೆ. ಸೊ ಆ ಯೋಚನೆಯಲ್ಲಿ ಈಗ ಅವನ ಸುಪರ್ದಿಯಲ್ಲಿ ಆ ಜಾಯಿಕಾಯಿಯ ಕೆಲಸಗಳನ್ನು ಮಾಡುವಂಥ ಒಂದು 250 ಜಾಯಿಕಾಯಿ ನಾವು ಕೀನಾಟುಕರ ವೆರೈಟಿಯದ್ದು ತಂದಿದ್ದೇವೆ. ನೆಲ್ಲಿಯಾಡಿಯಲ್ಲಿ ಕೀನಾಟುಕರ ನರ್ಸರಿ ಇದೆ. ಕೀನಾಟುಕರ ಅಂದರೆ ಒಂದು ಊರಿನ ಹೆಸರು, ಅವರು ಕೀನಾಟುಕರ ನರ್ಸರಿ ಅಂತ ಹೇಳ್ತಾರೆ. ಅದು ಇರೋದ್ರಲ್ಲಿ ಬೆಸ್ಟ್ ವೆರೈಟಿ ಅಂತೇಳಿ ಲೆಕ್ಕ. ಪ್ರಸ್ತುತ ಸ್ವಲ್ಪ ಗಿಡಕ್ಕೆ 400 ರೂಪಾಯಿ ಕ್ರಯ ಉಂಟು. ಅಂದರೆ ಗಿಡ ಪ್ರೊಡಕ್ಷನ್ ಮಾಡಲಿಕ್ಕೆ ಅದಕ್ಕೆ ಅಷ್ಟು ಕೆಲಸಗಳು, ಕಷ್ಟಗಳು, ಸಮಯ, ಶ್ರಮ ಎಲ್ಲವೂ ಆಗ್ತದೆ. ಹಾಗಾಗಿ ಸ್ವಲ್ಪ ಕ್ರಯ ಇನ್ವೆಸ್ಟ್ಮೆಂಟ್ ಜಾಸ್ತಿ ಬೀಳ್ತದೆ. ಸ್ಟಿಲ್ ಅಷ್ಟಾದರೂ ಕೂಡ ನಾವು ಆ ಗಿಡಗಳನ್ನು ತಂದು ನೆಟ್ಟಾಗ ಈ ಜಾಯಿಕಾಯಿ ಮರಕ್ಕೂ ಹೆಚ್ಚು ಕಮ್ಮಿ 100 ವರ್ಷಕ್ಕಿಂತ ಹೆಚ್ಚು ಆಯುಷ್ಯಗಳುಂಟು. ಒಂದು ಒಳ್ಳೆ ರೇಟು ಉಂಟು. ಜಾಯಿ ಪತ್ರೆಗೆ 1200 ರೂಪಾಯಿಯಿಂದ ಮೇಲ್ಪಟ್ಟು ಒಂದು ಕೆಜಿಗೆ ಕ್ರಯ. ಜಾಯಿಕಾಯಿಗೆ ಸಾಧಾರಣ 400-600 ರೂಪಾಯಿಯ ಆಸುಪಾಸಿನಲ್ಲಿ ಅದರ ಕ್ರಯವೂ ಉಂಟು. ಸೊ ಜಾಯಿಕಾಯಿಯನ್ನು ಬೆಳೆಸಿದರೆ ನಮಗೆ ಅದರಲ್ಲಿ ಒಂದು ಕನ್ಸಿಡರೇಬಲ್ ಇನ್ಕಮ್ ಮಾಡಬಹುದು ಹೇಳುವ ಒಂದು ಅಭಿಪ್ರಾಯ ಬಂತು. ಸೊ ಹಾಗಾಗಿ ಈ ಜಾಯಿಕಾಯಿಗೆ ಯಾವುದೇ ರೋಗ ಇಲ್ಲ, ಅದನ್ನು ಮಂಗಗಳು ತಿನ್ನುವುದಿಲ್ಲ, ಹಕ್ಕಿಗಳು ತಿನ್ನುವುದಿಲ್ಲ, ಏನೂ ತೊಂದರೆ ಇಲ್ಲ. ನಾವು ಸರಿಯಾಗಿ ಗೊಬ್ಬರ ಇತ್ಯಾದಿ, ನೀರು ಇತ್ಯಾದಿ ಕೊಟ್ಟು ಬೆಳೆಸಿದರೆ ಅದರಲ್ಲಿ ಅತ್ಯುತ್ತಮ ಬೆಳೆ ಪಡೆದರೆ ಒಣಗಿಸಲಿಕ್ಕೆ ಮಾತ್ರ ಸ್ವಲ್ಪ ಶ್ರಮ ಪಡಬೇಕಾಗಬಹುದು, ಅಥವಾ ಡ್ರೈಯರ್ನ ವ್ಯವಸ್ಥೆ ಮಾಡಬೇಕು. ಯಾಕಂದರೆ ಜೂನ್ ತಿಂಗಳಲ್ಲಿ ಮಳೆಗಾಲ ಶುರು ಆದಮೇಲೆ ಹಣ್ಣಾಗಿ ಅದು ಪತ್ರೆ ಸಿಗ್ತದೆ. ಹಾಗಾಗಿ ಅದಕ್ಕೆ ಯಾವುದೇ ಕೃಷಿಗಾದ ಅದಕ್ಕೆ ಪೂರಕ ಚಟುವಟಿಕೆಗಳನ್ನು ನಾವು ಮುಂದೆ ಮುಂದೆ ಮಾಡ್ತಾ ಹೋಗಬೇಕಾಗ್ತದೆ, ವ್ಯವಸ್ಥೆಗಳನ್ನು ಮಾಡಬೇಕು. ಹಾಗೆ ಮಾಡ್ತಾ ಹೋಗಬೇಕು. ಹಾಗೆ ಜಾಯಿಕಾಯಿ ನೆಡ್ತಾ ಇದ್ದೇವೆ. ಸರಿ, ಈಗ ಅಂದರೆ ನಿಮಗೆ ಬಹುಶಃ ನೀರಿನ ಅಭಾವ ಆಗಲಿಕ್ಕಿಲ್ಲ, ಕುಮಾರಧಾರದ ತಟ ಅಂತ ಹೇಳಿದರೆ. ಆದರೂ ಪ್ರತಿಯೊಬ್ಬ ಈಗ ಕೃಷಿಕನು ಯೋಚಿಸುವಂತಹ ಸಮಯ ಮಳೆ ಕೊರತೆ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ನೀವು ನಿಮ್ಮ ಒಂದು ನೀರಿನ ಸಂರಕ್ಷಣೆಯ ಬಗ್ಗೆ ಏನಾದರೂ ಚಟುವಟಿಕೆಗಳನ್ನು ಅಥವಾ ಯೋಜನೆಗಳನ್ನು ಮಾಡಿಕೊಂಡಿದ್ದೀರಾ? ಇದರ ಬಗ್ಗೆ ಹೇಳಿ ಸರ್. ಹೌದು, ಒಂದಷ್ಟು ನಮ್ಮ ಸೀಮಿತ ಅವಕಾಶದಲ್ಲಿ ಮಾಡಿಕೊಂಡಿದ್ದೇವೆ. ಹಸಿರೇ ಉಸಿರು ಅಂತ ಹೇಳ್ತಾರೆ. ಹಸಿರಿಗೆ ನೀರೇ ಉಸಿರು. ಹಸಿರು ಉಳಿಬೇಕಾದ್ರೆ ನೀರು ಬೇಕು. ಯಾವುದೇ ಕೃಷಿ ಯಶಸ್ವಿಯಾಗಬೇಕಾದ್ರೆ ನೀರು ಅತ್ಯಂತ ಅವಶ್ಯಕವಾದ್ದು. ನೀರು ಸಿಕ್ಕಿದ್ರೆ ಮಾತ್ರ ಕೃಷಿ ಯಶಸ್ವಿ ಆಯಿತು ಅಂತ ಹೇಳಬಹುದು. ಹಾಗಾಗಿ ನಮ್ಮಲ್ಲಿ ನಾವು ಕುಮಾರಧಾರ ನದಿ ಪ್ರದೇಶದಲ್ಲಿ ಇರುವ ಕಾರಣ ಈಗಾಗಲೇ ಇರುವಂಥ ಕೃಷಿಗಳಿಗೆ ನಮಗೆ ನೀರು ವರವೂ ಹೌದು, ಶಾಪವೂ ಹೌದು. ಮಳೆಗಾಲದಲ್ಲಿ ಹೌದು, ನಮಗೆ 8-10 ತಿಂಗಳು ಆ ನೀರು ವರವೇ. ಕುಮಾರಧಾರ ನದಿಯಿಂದ ಬರುವ ಅದ್ಭುತವಾದಂಥ ಪಶ್ಚಿಮ ಘಟ್ಟದಿಂದ ಬರುವಂಥ ನೀರು, ಆ ನದಿ ಯಾವತ್ತೂ ಬತ್ತುವುದಿಲ್ಲ. ಹೌದು, ಆ ನೀರನ್ನೇ ನಾವು ಕೃಷಿಗೆ ಸಂಪೂರ್ಣ ಉಪಯೋಗಿಸುವಂಥದ್ದು. ಅದು ಬೇಸಿಗೆ ಕಾಲದಲ್ಲಿ ಇಡೀ ನಮಗೆ ನೀರಿನ ಲಭ್ಯತೆ ಬೇಕಾದಷ್ಟು ಉಂಟು, ಏನೂ ತೊಂದರೆ ಇಲ್ಲ. ಆದ್ರೊಬ್ಬರು ಕೃಷಿಕರಾಗಿ ಪ್ರತಿಯೊಬ್ಬರ ಜವಾಬ್ದಾರಿ ಹೌದು ಸಂರಕ್ಷಿಸುವುದು. ಈ ನಿಟ್ಟಿನಲ್ಲಿ ತಮ್ಮ ಯೋಚನೆಗಳು, ಯೋಜನೆಗಳು?
ಹೌದು, ನಾವು ಮೊದಲು ಸ್ಪ್ರಿಂಕ್ಲರ್ ಇರಿಗೇಷನ್ ತೋಟಕ್ಕೆ ಇದ್ದಾಗ ಏನು ಅಂತ ಹೇಳಿದ್ರೆ ಹಳೆ ಕಾಲದ ಪದ್ಧತಿಯಲ್ಲಿ ಸ್ಪ್ರಿಂಕ್ಲರಲ್ಲಿ ಪಂಪ್ ರನ್ ಆಗ್ತಿತ್ತು, ಯಾವಾಗಲೂ ಪುರುಸೊತ್ತಿರುವಾಗ ಸ್ಪ್ರಿಂಕ್ಲರ್ ಚೇಂಜ್ ಮಾಡ್ತಿದ್ದೆವು, ನೀರು ತುಂಬಾ ಬಳಕೆ ಆಗ್ತಿತ್ತು. ಈಗ ನಾವೇನು ಮಾಡಿದ್ದೇವೆ ಅಂತ ಹೇಳಿದ್ರೆ 2 ವರ್ಷದ ಹಿಂದೆ ತೋಟದ ಎಲ್ಲಾ ನೀರಾವರಿ ಪೈಪ್ಗಳನ್ನು ತೆಗೆದು ಅದನ್ನು ಹೊಸತಾಗಿ ಪುನಃ ರೀಇನ್ಸ್ಟಾಲ್ ಮಾಡಿ ಗೇಟ್ ವಾಲ್ ಸಿಸ್ಟಮ್ಸ್ ಮಾಡಿದ್ದೇವೆ. ಈಗ ಪ್ರತಿ ಒಂದು ಪ್ಲಾಟಿಗೆ ನಾವು ಕೇವಲ ವಾರದಲ್ಲಿ 2 ಗಂಟೆ ಮಾತ್ರ ಸ್ಪ್ರಿಂಕ್ಲರ್ ಹಾಕ್ತೇವೆ. ಆಟೋಮೇಷನ್ ಮಾಡುವಂಥ ಅವಕಾಶ ನಮಗಿಲ್ಲ, ನೆರೆ ನೀರು ಬರುವ ಕಾರಣ ಆಟೋಮೇಷನ್ ಗೇಟ್ ವಾಲ್ಗಳು ಇತ್ಯಾದಿ ನೆರೆಯಲ್ಲಿ ಮುಳುಗುವಂಥ ಸಂಭವ ಇರೋ ಕಾರಣ ಆಟೋಮೇಷನ್ ಮಾಡಲಿಲ್ಲ, ಮ್ಯಾನ್ಯುವಲ್ಲಿ ಮಾಡ್ತೇವೆ. ಪರವಾಗಿಲ್ಲ, ಸಾಕಾಗ್ತದೆ ನಮಗೆ. ಅದೂ ಅಲ್ಲದೆ ನಮಗೆ 2 ಬೋರ್ವೆಲ್ ಉಂಟು. ಇತ್ತೀಚೆಗೆ ಒಂದು 2 ವರ್ಷದ ಹಿಂದೆ ಕೊರೆಸಿದ ಬೋರ್ವೆಲ್, ಯಾಕಂದರೆ ಅಡಿಷನಲ್ ಸೋರ್ಸ್ ಇರಲಿ ಹೇಳುವ ದೃಷ್ಟಿಯಲ್ಲಿ ಮಾಡಿದ ಬೋರ್ವೆಲ್. ಆ 2 ಬೋರ್ವೆಲ್ಗಳಿಗೆ ನಾವು ಪಂಪ್ ಇಳಿಸಿ ನೀರು ಲಿಫ್ಟ್ ಮಾಡೋದಕ್ಕಿಂತ ಮೊದಲೇ ಅದಕ್ಕೆ ಜಲ ಮರುಪೂರಣ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೇವೆ. ನಮಗೆ ತಿಳಿದ ಮಟ್ಟಿಗೆ ವೈಜ್ಞಾನಿಕವಾಗಿ ಮಾಡಿದ್ದೇವೆ. 7 ಫೀಟ್ ಹೊಂಡ ತೆಗೆದು ಅದಕ್ಕೆ ರಿಂಗ್ ಹಾಕಿ ಅಡಿಯಲ್ಲಿ ಬೆಡ್ ಮಾಡಿ ಅದಕ್ಕೆ ಕೇಸಿಂಗ್ ಪೈಪ್ಗೆ ತೂತು ಮಾಡಿ ಮೆಶ್ಗಳನ್ನು ಹಾಕಿ ಇದೆಲ್ಲ ಮಾಡಿದ್ದೇವೆ. ನಮ್ಮ ಮನೆಯ ಮಾಡಿನಲ್ಲಿ ಬರುವಂಥ ಇಡೀ ಮಳೆಗಾಲದ ಸಂಪೂರ್ಣ ನೀರು ಕೂಡ ಈ 2 ಬೋರ್ವೆಲ್ಗಳಿಗೆ, ಮನೆ ಅಕ್ಕಪಕ್ಕದಲ್ಲಿರುವ 2 ಬೋರ್ವೆಲ್ಗಳಿಗೆ ಕುಡಿಸಲ್ಪಡ್ತದೆ. ಇಡೀ ಮಳೆಗಾಲ ಅದು ಬೋರ್ವೆಲ್ಗಳು ಕುಡಿತವೆ. ಯಾಕಂದ್ರೆ ನಮಗೆ ನೀರು ಕಮ್ಮಿ ಆಗಿದೆ ಹೇಳುವ ದೃಷ್ಟಿಯಲ್ಲಿ ನಾವು ಅದಕ್ಕೆ ನೀರು ಕುಡಿಸುವುದಲ್ಲ. ಅದೊಂದು ಪದ್ಧತಿ. ಆ ನೀರು ಉಳಿಸಬೇಕು, ಮುಂದಿನ ಜನರೇಷನ್ ಸಿಗಬೇಕು, ಅಂತರ್ಜಲ ವೃದ್ಧಿ ಆಗಬೇಕು ಅಂತೇಳಿ. ಆದರೆ ನಾವಿರುವ ಭೂಮಿಯಲ್ಲಿ ನಮಗೆ ಅಂತರ್ಜಲ ವೃದ್ಧಿ ಆಗದೇ ಇದ್ರೂ ಕೂಡ ನಮಗೆ ನೀರು ತೊಂದರೆಗೆ ಏನೂ ಆಗಲಿಲ್ಲ. ಕುಮಾರಧಾರಾ ನದಿಯಲ್ಲಿ ನೀರುಂಟು. ಆದರೆ ಅದೊಂದು ಸಾಮಾಜಿಕ ಜವಾಬ್ದಾರಿ. ನಾವು ಮುಂದಿನ ಜನರೇಷನ್ಗೆ ಅಂತ ತಿಳಿಸಿಕೊಡ್ಬೇಕು. ನಾನು ಮಾಡಿದ್ದೇನೆ, ನನಗೆ ಅವಶ್ಯಕತೆಯಲ್ಲಿದ್ದರೂ ಮಾಡಿದ್ದೇನೆ, ನೀವು ಮಾಡಿ ಅಂತೇಳಿ ಇತರರಿಗೂ ತಿಳಿಸ್ಲಿಕ್ಕೆ ಒಂದು ಮಾದರಿಯಾಗಿ ಇರುತ್ತದೆ. ಮತ್ತು ಎಲ್ಲಕ್ಕಿಂತ ಹೆಚ್ಚು ನಮ್ಮ ಮನಸ್ಸಂತೋಷಕ್ಕೆ ಆಗ್ತದೆ, ನಾನು ಅದನ್ನು ಮರುಪೂರ್ಣ ಮಾಡ್ತಾ ಇದ್ದೇನೆ ಅಂತೇಳಿ. ಇದೇ ರೀತಿ ಮನೆಯ ಬಾವಿಗೂ ನಾವು ನೀರು ಮರುಪೂರ್ಣ ಮಾಡ್ತೇವೆ. ಮನೆಯ ಬಾವಿಗೂ ನಾವು ಅಡ್ಡ ಬೋರ್ಗಳನ್ನು ಹಾಕಿದ್ದೇವೆ. ಅದರಲ್ಲಿ ಮನೆಗೆ ನೀರು ಸಾಕಷ್ಟು ಬರ್ತದೆ. ಬಾವಿ ನೀರನ್ನೇ ಮನೆಗೆ ಉಪಯೋಗ ಮಾಡ್ತೇವೆ. ಹಾಗೆ ನೀರಿಗೆ ನಮಗೇನು ಎಲ್ಲಿಯೂ ಸಮಸ್ಯೆ ಆಗಲಿಲ್ಲ. ನಮಗೆ ಮಳೆಗಾಲದಲ್ಲಿ ನೀರೇ ಸಮಸ್ಯೆ. ಅಂದರೆ ನೀರಿಂದಾಗಿ ನಮಗೆಲ್ಲ ಕಷ್ಟ ಆಗುವಂಥದ್ದು. ಮಳೆಗಾಲದ 2 ತಿಂಗಳು 4 ತಿಂಗಳು ಭಾಳ ಕಷ್ಟ ಆಗ್ತದೆ. ಅದು ಬಿಟ್ಟರೆ ನೀರಿಂದಾಗಿ ಏನು ನಮಗೆ ತೊಂದರೆ ಇಲ್ಲ. ಈಗ ಈ ಕೃಷಿಗೆ ಸಂಬಂಧಪಟ್ಟಂತಹ ಸರ್ಕಾರದ ಯೋಜನೆಗಳು, ಸವಲತ್ತುಗಳು, ಇದರ ಬಗ್ಗೆ ನೀವು ಫಲಾನುಭವಿಗಳ ಇದರ ಬಗ್ಗೆ ಮಾಹಿತಿಗಳು ನಮ್ಮ ರೈತ ಮಿತ್ರರಿಗೆ ತಿಳಿಸ್ಬೋದಾ? ಒಳ್ಳೆಯ ವಿಷಯವೇ ಅದು. ಸರ್ಕಾರದಿಂದ ಸಹಾಯಧನಗಳು ಬಹಳಷ್ಟು ಉಂಟು. ಈ ಮೊದಲು ನಾನು ಅಡಿಕೆ ಸುಲಿಯುವ ಯಂತ್ರ ತಗೊಂಡಿದ್ದೆ. ಅದು ಹೆಚ್ಚು ಕಮ್ಮಿ ಒಂದು 3-3.5 ಲಕ್ಷ ಕ್ರಯ ಇತ್ತು ಅದಕ್ಕೆ. ಆಗ ನನಗೆ 50% ಸಬ್ಸಿಡಿ ಕರ್ನಾಟಕ ಸರ್ಕಾರದಿಂದ ಸಿಕ್ಕಿದೆ. ನಾನು ಅದನ್ನು ಕ್ಲೇಮ್ ಮಾಡಿದ್ದೇನೆ. ಈಗ ಹುಲ್ಲು ತೆಗೆಯುವಂಥ ಯಂತ್ರಗಳು, ವೀಡ್ ಕಟ್ಟರ್ಸ್ ಅಂತ ಹೇಳ್ತಾರೆ, ಅದಕ್ಕೆ ಸಬ್ಸಿಡಿ ಇದೆ. ಏಣಿಗೆ ಸಬ್ಸಿಡಿ ಇದೆ. ಕಾಳುಮೆಣಸು ಕೊಯ್ಯುವಂಥ ಏಣಿಗಳಿಗೆ ಸಬ್ಸಿಡಿ ಇದೆ. ಇದನ್ನೆಲ್ಲ ಕ್ಲೇಮ್ ಮಾಡಬಹುದು. ಒಂದಷ್ಟು ಸಬ್ಸಿಡಿ ನಾನು ತಗೊಂಡಿದ್ದೇನೆ. ಸಬ್ಸಿಡಿ ತಗೊಂಡಾಗ ನಮಗೆ ಅದು ಬಹಳ ಪೂರಕವಾಗಿ ಒಳ್ಳೆಯ ಚಟುವಟಿಕೆ ಮಾಡಲಿಕ್ಕೆ ಉತ್ತೇಜನ ಸಿಗ್ತದೆ. ಸರ್ಕಾರದಿಂದ ಒಳ್ಳೆಯ ಸಪೋರ್ಟ್ ಸಿಗ್ತದೆ, ಅದು ಖಂಡಿತ. ಇನ್ನು ಮಾಹಿತಿ ಹೇಳುವುದಿದ್ರೆ, ಕೃಷಿ ಹೊಂಡಕ್ಕೆ ಸಬ್ಸಿಡಿ ಕೊಡ್ತಾರೆ. ನಮಗೆ ಮಳೆಗಾಲದಲ್ಲಿ ಬರುವ ಮಳೆಯನ್ನು ಅದನ್ನು ಸಂಗ್ರಹ ಮಾಡಿ ಇಟ್ಟುಕೊಂಡು ಬೇಸಿಗೆಯಲ್ಲಿ ಬಳಸುವ ಹಾಗೆ ಮಾಡುವಂಥ ಕೃಷಿ ಹೊಂಡಗಳು, ಅದಕ್ಕೆ ಟಾರ್ಪಲ್ಗಳು, ಸೋಲಾರ್ ಟಾರ್ಪಲ್ಗಳು, ಡ್ರೈಯಿಂಗ್ ಟಾರ್ಪಲ್ಗಳು, ಅಂದರೆ ಕಾಳುಮೆಣಸು ಕೊಯ್ದು ನೆಲದಲ್ಲಿ ಹಾಕಿ ಒಣಗಿಸಲಿಕ್ಕೆ ಅದಕ್ಕೆ ಕೃಷಿ ಇಲಾಖೆ ಅಥವಾ ಬೇರೆ ಬೇರೆ ಇಲಾಖೆಗಳಿಂದ ಸಬ್ಸಿಡಿ, ತೋಟಗಾರಿಕೆ ಇಲಾಖೆಯಿಂದ ಸಿಗ್ತದೆ. ಇದನ್ನೆಲ್ಲ ನಾವು ಕ್ಲೇಮ್ ಮಾಡ್ಕೊಳ್ಬಹುದು. ಕ್ಲೇಮ್ ಮಾಡಿದ್ದೇನೆ. ಈಗ ಇಷ್ಟೆಲ್ಲ ದೊಡ್ಡ ಮಟ್ಟಿನ ಕೃಷಿಯನ್ನು ನೀವು ಮಾಡ್ತಾ ಇರುವಾಗ ನಮ್ಮೊಂದು ಅಡಿಕೆ ಬೆಳೆಗೆ ಒಂದು ಪರ್ಯಾಯ ಯೋಚನೆಯ ಸಂದರ್ಭದಲ್ಲಿ ಏನು ಹೇಳಿಕೆ ಬಯಸ್ತೀರಿ? ಇದೊಂದು ಸ್ವಲ್ಪ ತಮಾಷೆಯಾಗಿ ತಗೊಳ್ಬೇಕು. ಇದನ್ನು ದೊಡ್ಡ ಮಟ್ಟಿನ ಕೃಷಿ ಅಂತ ಹೇಳಿದ್ರಿ ನೀವು. ಇಲ್ಲೊಂದು 15-20 ಎಕರೆ ಜಮೀನಿದ್ರೆ ಅದು ಅದಕ್ಕಿಂತ ಕಮ್ಮಿ ಇರುವವರೆಗೆ ದೊಡ್ಡ ಮಟ್ಟಿನ ಕೃಷಿ ಅಂತ ಕಂಡಿತ್ತು. ನಮ್ಮಿಂದ ಹೆಚ್ಚಿರೋರು ಎಷ್ಟೋ ಜನ ಇದ್ದಾರೆ. ಆಗ ನಾವು ನಾವೊಂದು ಬಿಂದುಗಳು ಮಾತ್ರ ಈ ಸಮಾಜದಲ್ಲಿ, ಸಣ್ಣ ಕೃಷಿಕರು ಅಂತ ಹೇಳಿ ಕನ್ಸಿಡರ್ ಆಗ್ತೇವೆ. ಸೊ ನಾವು ಯಾರು ಕೂಡ ದೊಡ್ಡ ಮಟ್ಟದ ಕೃಷಿಕರಲ್ಲ. ಈಗ 2 ಎಕರೆ ಇರಲಿ, 1 ಎಕರೆ ಇರಲಿ, 10 ಇರಲಿ, 20 ಇರಲಿ, 1000 ಇರಲಿ, ಅಷ್ಟರಲ್ಲಿ ನಾವು ಏನು ಮಾಡಿದ್ದೇವೆ, ಹೇಗೆ ಮಾಡಿದ್ದೇವೆ, ಅದು ಗಣನೆಗೆ ಬರಬೇಕಾದಂಥದ್ದು. ಸೊ ಹಾಗಾಗಿ ಸಣ್ಣವರು ದೊಡ್ಡವರು ಅಂತೇಳಿ ನಾವು ಡಿಫ್ರೆನ್ಷಿಯೇಟ್ ಮಾಡೋದಕ್ಕಿಂತ ಎಷ್ಟು ನೀವು ಬಳಸಿದ್ದೀರಿ ನಿಮ್ಮ ಜಮೀನನ್ನು, ಎಷ್ಟು ಬೆಳೆ ತೆಗಿತೀರಿ, ಯಾವ ರೀತಿ ನೀವು ಬೆಳೆ ಮಾಡಿದ್ದೀರಿ ಅಂತ ಹೇಳಿ ನಾವು ಗಣನೆಗೆ ತಗೊಳ್ಳುವ. ಈಗ ನನಗೆ ಏನು ಅಂತ ಹೇಳಿದರೆ, ನನ್ನ ಹಿರಿಯರಿಂದ ಬಂದಂಥ ಕೃಷಿ ಭೂಮಿ, ಅದನ್ನು ನಾನೀಗ 3ನೇ ತಲೆಮಾರಿನವು, ನನ್ನ ಮಗ 4ನೇ ತಲೆಮಾರು. ಇದರಲ್ಲಿ ಅದೃಷ್ಟ ಏನು ಅಂತ ಹೇಳಿದರೆ, ನನಗೆ ಬಹುಶಃ ಈ ಅದೃಷ್ಟ ಸಿಕ್ಕಿದೆ, ಹಲವರಿಗೆ ಸಿಕ್ಕಿರಬಹುದು. ಎಲ್ರಿಗೂ ಸಿಗಬೇಕು ಅಂತೇಳಿ ಬಯಸುವವರು ನಾವು. ಮುಂದಿನ ತಲೆಮಾರಿನವರು ಬೇರೆ ಉದ್ಯೋಗ ಕಲಿತರು ಅಥವಾ ಬೇರೆ ಉದ್ಯೋಗಕ್ಕೆ ಹೋದರೂ, ಎಷ್ಟೇ ಅವರಿಗೆ ಶೈಕ್ಷಣಿಕವಾಗಿ ಅವರು ಎಷ್ಟೇ ಕಲಿತರೂ ಕೂಡ ಒಂದಲ್ಲ ಒಂದಿನ ಮರಳಿ ಮಣ್ಣಿಗೆ ಬಂದರೆ ಒಳ್ಳೆಯದು ಅಂತೇಳಿ ನಮ್ಮ ಭಾವನೆ. ನಾನು ಆಫ್ಟರ್ ಗ್ರ್ಯಾಜುಯೇಷನ್ ನನ್ನ ಕೃಷಿಗೆ ಸಂಪೂರ್ಣವಾಗಿ ನಿಂತವ. ಈಗ ನನ್ನ ಮಗನು ನನ್ನ ಹಾದಿಯನ್ನೇ ತುಳಿದಿದ್ದಾನೆ. ಅದೃಷ್ಟವಶಾತ್
ನಮಗೆ ನಮ್ಮ ಸೊಸೆಯೂ ಕೂಡ ಹಾಗಿರುವಲ್ಲಿ ಸಿಕ್ಕಿದ್ದಾಳೆ. ಇತ್ತೀಚೆಗೆ ಏಪ್ರಿಲ್ ತಿಂಗಳಲ್ಲಿ ಅವಳಿ ಮಗನಿಗೆ ಮದುವೆ ಆಯಿತು. ಅವಳು ಸಂಪೂರ್ಣ ಪೇಟೆಯಲ್ಲಿ ಹುಟ್ಟಿ ಬೆಳೆದು ಕೃಷಿ ಮಾತ್ರ ಮಾಡುವವನನ್ನೇ ನಾನು ಒಪ್ಪಿ ಮದುವೆಯಾಗಿ ಬರ್ತೇನೆ ಅಂತ ಹೇಳಿ ಬಂದವಳು. ಮಗ ಸೊಸೆ ಇಬ್ಬರು ಕೂಡ ಕೃಷಿಯಲ್ಲಿ ಸಂಪೂರ್ಣ ತೊಡಗಿಸಿಕೊಂಡಿದ್ದಾರೆ. ಈಗ ಮಳೆಗಾಲದಲ್ಲಿ ನಮ್ಮ ಅಂಗಳ ಸಂಪೂರ್ಣ ಖಾಲಿ ಇರ್ತದೆ, ಅದರಲ್ಲಿ ಸ್ವಲ್ಪ ವಾಣಿಜ್ಯಿಕವಾಗಿ ಬೆಂಡೆ ಕೃಷಿಯನ್ನು ಅವರಿಬ್ಬರು ಮಾಡ್ತಾ ಇದ್ದಾರೆ. ಹೀಗೆ ಅವರವರು ಸಣ್ಣ ಸಣ್ಣ ಪುಟ್ಟ ತೊಡಗಿಸಿಕೊಂಡು ಹೋದರೆ ಮುಂದಿನ ತಲೆಮಾರಿನವರಿಗೆ ಅದರಲ್ಲಿ ಬಹಳ ಆಸಕ್ತಿ ಮೂಡುವಾಗ ನಾವು ಮಾಡಬೇಕು, ಅಥವಾ ಸರ್ಕಾರವೂ ಅದಕ್ಕೆ ಸಪೋರ್ಟ್ ಕೊಡ್ತದೆ, ಬಯಸ್ತದೆ. ನಗರೀಕರಣದ ಜೊತೆಯಲ್ಲಿ ನಾವು ನಗರದ ಹಿಂದೆ ಓಡುವುದಕ್ಕಿಂತ ಹಳ್ಳಿಯಲ್ಲಿ ಎಲ್ಲ ನಮಗೆ ಬೇಕಾದಂಥ ಫೆಸಿಲಿಟೀಸ್ಗಳು ಈಗ ಉಂಟು. ಏನುಂಟು ಏನಿಲ್ಲ ಅಂತ ಏನೂ ಇಲ್ಲ, ಎಲ್ಲವೂ ನಮ್ಮಲ್ಲಿ ಉಂಟು. ಹಳ್ಳಿಗೆ ಏನೂ ಕೊರತೆ ಇಲ್ಲ, ಬರಬೇಕಾದ ಮನಸ್ಸು ಮಾತ್ರ ಇಲ್ಲ. ಹಾಗಾಗಿ ಯುವಕರು ಆದಷ್ಟು ಕೃಷಿಯನ್ನು ಅಭಿವೃದ್ಧಿ ಮಾಡಲಿಕ್ಕೆ ಹಿರಿಯರ ಜೊತೆಯಲ್ಲಿ ಕೈ ಜೋಡಿಸಬೇಕು, ಅಥವಾ ಸಾಧ್ಯ ಆದರೆ ಹೊಸ ಕೃಷಿ ಭೂಮಿಗಳನ್ನು ತಗೊಂಡು ಕೃಷಿ ಮಾಡುವಂಥದ್ರ ಬಗ್ಗೆ ಬರಬೇಕು. ಇದಕ್ಕೆ ಹೇಳುದು ನಮ್ಮ ಒಂದು ಭಾವನೆ. ಈಗ ಯಾರಿಗಾದ್ರೂ ನಿಮ್ಮನ್ನು ಸಂಪರ್ಕಿಸಬೇಕು ಅಂತ ಇದ್ದಲ್ಲಿ ತಮ್ಮ ಸಂಪರ್ಕ ಸಂಖ್ಯೆ ಹೇಳ್ಬೋದಾ? ನನ್ನ ಸಂಪರ್ಕ ಸಂಖ್ಯೆ 7892957356. ಸರಿ, ಅರವಿಂದ ಎಂ ಮುಳ್ಳಂಗೊಚ್ಚಿಯವರೇ, ಇದುವರೆಗೆ ನಮ್ಮ ಸ್ಟುಡಿಯೋಗೆ ಬಂದು ಅಡಿಕೆ ಬೆಳೆಗೆ ಪರ್ಯಾಯವಾಗಿ ಕಾಫಿ ಬೆಳೆಯನ್ನು ಹಾಗೂ ಇತರ ಕೃಷಿಗಳನ್ನು ತಮ್ಮ ತೋಟದಲ್ಲಿ ಮಾಡ್ತಾ ಒಂದು ಸಂಪದ್ಭರಿತವಾದಂತಹ ಕೃಷಿಯನ್ನು ನೀವು ಮಾಡ್ತಾ ಇದ್ದೀರಿ ಅಂತ ಹೇಳ್ಬೋದು. ನಮ್ಮ ರೈತ ಮಿತ್ರರ ಜೊತೆ ಬಹಳಷ್ಟು ಸಮಗ್ರವಾಗಿ ಇದರ ಮಾಹಿತಿಗಳನ್ನು ತಿಳಿಸಿಕೊಟ್ಟಿದ್ದೀರಿ. ಧನ್ಯವಾದಗಳು. ನನ್ನ ಸೀಮಿತ ತಿಳುವಳಿಕೆ ಪ್ರಕಾರ ಏನು ತಿಳಿದಿದೋ ಅದನ್ನು ಹೇಳಿದ್ದೇನೆ. ಎಲ್ಲ ಕೃಷಿಕರು ಕೃಷಿಯನ್ನು ಇನ್ನಷ್ಟು ಉತ್ತಮಪಡಿಸಬೇಕು ಅಂತ ಹೇಳ್ತಾ ನಮಸ್ಕಾರ ಹೇಳ್ತೇನೆ. ಇದುವರೆಗೆ ಅಡಿಕೆ ಬೆಳೆಗೆ ಪರ್ಯಾಯವಾಗಿ ಕಾಫಿ ಬೆಳೆ ಈ ವಿಚಾರದ ಕುರಿತು ಅರವಿಂದ ಎಂ ಮುಳ್ಳಂಕೊಚ್ಚಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ರಜನಿ ಭಟ್, ನಿರ್ದೇಶನ ಪಿವಿ ಪ್ರಶಾಂತ್ ಕುಮಾರ್. ಸರ್ವಶ್ರೇಷ್ಠ ರೈತನ ಬಹುಮಾನ ದೊರೆಯುತ್ತದೆ ಹರಿಯಣ್ಣಗೆ. ಇನ್ನು ಎಲ್ಲಿವರೆಗೆ ನಿಮ್ಮ ಸಫಲತೆಯ ಗುಟ್ಟಿನ ಹೇಳಿ. ನನ್ನ ರೈತ ಬಾಂಧವರೇ, ಈಗ ನೀವು ಸಹ ಉತ್ತಮ ಬೆಳೆಯನ್ನು ಬೆಳೆಯಬಹುದು. ಅದು ಹೇಗೆಂದ್ರೆ ಯಾವಾಗ ಯಾವುದೇ ಸಮಸ್ಯೆ ಬಂದಲ್ಲಿ ತಕ್ಷಣ 1-800-1801-555 ಕರೆ ಮಾಡಿ. ಇದು ಯಾರ ನಂಬರ್ ಅಣ್ಣ? ರೈತರ ಕಾಲ್ ಸೆಂಟರ್ದು. ಇಲ್ಲಿ ಕೃಷಿಯ ಎಲ್ಲಾ ಸಮಸ್ಯೆಗಳಿಗೆ ವಿಶೇಷಜ್ಞರು ಉತ್ತರ ಹೇಳ್ತಾರೆ. ಅಲ್ಲಣ್ಣ, ವಿಶೇಷಜ್ಞರು ಅಲ್ಲಿ ಯಾವಾಗೂ ಕೂತಿರ್ತಾರೇನು? ಕೂತಿರ್ತಾರಣ್ಣ. ವರ್ಷದ 365 ದಿನಾಲೂ ಸಿಗ್ತಾರೆ. ಅದು ಸಹ ಬೆಳಗಿನ ಜಾವ 6ರಿಂದ ರಾತ್ರಿ 10 ಗಂಟೆವರೆಗೂ. ಆದ್ರಣ್ಣ, ಬಳತ್ತಿನವರೆಗೆ ಮಾತಾಡಿದ್ರೆ ದುಡ್ಡು ಹೆಚ್ಚತ್ತಲ್ವಾ? ಯಾವ ಖರ್ಚು ಇಲ್ಲ. ಮೊಬೈಲ್ ಅಥವಾ ಬೇರೆ ಫೋನ್ ನಿಂದ ರೈತರ ಕಾಲ್ ಸೆಂಟರ್ಗೆ ಉಚಿತವಾಗಿ ಕರೆ ಮಾಡಿ. ಸಲಹೆಗೂ ದುಡ್ಡಿಲ್ಲ. ನಿಜವಾಗ್ಲೂ. ರೈತ ಬಾಂಧವರಿಗೆ ಕೃಷಿಯ ಸಮಸ್ಯೆಗಳಿಗಾಗಿ ನಿಮ್ಮ ಭಾಷೆಯಲ್ಲಿ ತಕ್ಷಣವೇ ಪರಿಹಾರವನ್ನು ಪಡೆಯಲು ಭಾರತಾದ್ಯಂತ ಯಾವುದೇ ಫೋನ್ ನಿಂದ ರಾಷ್ಟ್ರೀಯ ಹೆಲ್ಪ್ ಲೈನ್ ನಂಬರ್ 1-800-180-155 ಉಚಿತವಾಗಿ ಕರೆ ಮಾಡಿ. ರೈತರ ಗೆಳೆಯ, ರೈತರ ಕಾಲ್ ಸೆಂಟರ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ಇದು ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಕಿಸಾನ್ ವಾಣಿ, ಕಿಸಾನ್ ವಾಣಿ, ಜೈ ಕಿಸಾನ್, ಜೈ ಕಿಸಾನ್, ಜೈ ಕಿಸಾನ್, ಕಿಸಾನ್ ವಾಣಿ.